ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ. ಆದಿಶೇಷ ಪ್ರೆಪ್ ಗೈಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತಿನ ಈ ಒಂದು ಸೆಷನ್ನಲ್ಲಿ ನಾವು 2024 ಮತ್ತು 25ರ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂತೆ ಪ್ರಮುಖ ಬಹು ಆಯ್ಕೆ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಇದು 100 MCQ ಸರಣಿಯ ಒಂದು ಸೆಷನ್ ಆಗಿದೆ. ಮುಂದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಗಳನ್ನು ನೀವು ನಿರೀಕ್ಷೆ ಮಾಡಬಹುದು. ಹಾಗಾದ್ರೆ ಬನ್ನಿ ಫ್ರೆಂಡ್ಸ್, ಈ ಒಂದು ಸೆಷನ್ನ ಪ್ರಾರಂಭ ಮಾಡೋಣ. ಮೊದಲ ಪ್ರಶ್ನೆ, ಯುನೆಸ್ಕೋ ಏಷ್ಯಾ ಪೆಸಿಫಿಕ್ ಪ್ರಶಸ್ತಿಗೆ ಆಯ್ಕೆಯಾದ ಭಾರತದ 2 ತಾಣಗಳು ಯಾವುವು? ಅಬತ್ಸಾ ಹಾಯೇಶ್ವರ ದೇವಸ್ಥಾನ ತಮಿಳುನಾಡಿನಲ್ಲಿದೆ, ಬಿಜೆಪಿಸಿಐ ಸಂರಕ್ಷಣಾ ಯೋಜನೆ ಮಹಾರಾಷ್ಟ್ರದಲ್ಲಿದೆ, ಅಯೋಧ್ಯ ರಾಮ ಮಂದಿರ ಉತ್ತರ ಪ್ರದೇಶದಲ್ಲಿದೆ. ಈ 3 ತಾಣಗಳಲ್ಲಿ ಯಾವ 2 ತಾಣಗಳು ಈ ಒಂದು ಪ್ರಶಸ್ತಿಗೆ ಆಯ್ಕೆಯಾಗಿವೆ? ಆನ್ಸರ್ ಇಸ್ ಎ ಮತ್ತು ಬಿ. ಅಬತ್ಸಾ ಹಾಯೇಶ್ವರ ದೇವಸ್ಥಾನ ತಮಿಳುನಾಡು, ಬಿಜೆಪಿಸಿಐ ಸಂರಕ್ಷಣಾ ಯೋಜನೆ ಮಹಾರಾಷ್ಟ್ರ. ಬಿಜೆಪಿಸಿಐ ಇದರ ಒಂದು ಫುಲ್ ಫಾರ್ಮ್ ಏನಂದ್ರೆ ಭೈರಾಮ್ಜಿ ಜೀಜಿಬಾಯ್ ಪಾಸಿಬಲ್ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್. ಇದು ಕೂಡ ಈ ಒಂದು ಪ್ರಶಸ್ತಿಗೆ ಆಯ್ಕೆಯಾಗಿದೆ. ಯಾಕೆ ಈ ಒಂದು ಪ್ರಶಸ್ತಿಯನ್ನ ನೀಡ್ತಾರೆ ಅಂದ್ರೆ ಕೆಲವೊಂದು ಕಲ್ಚರಲ್ ಹೆರಿಟೇಜ್ ಸೈಟ್ಸ್ಗಳನ್ನ ಪ್ರೊಟೆಕ್ಟ್ ಮಾಡಬೇಕಾಗುತ್ತೆ. ಪ್ರೊಟೆಕ್ಟ್ ಮಾಡಲು ಒಂದು ಮೋಟಿವೇಟ್ ಬರೋದಕ್ಕೋಸ್ಕರ ಈ ಒಂದು ಪ್ರಶಸ್ತಿಯನ್ನ ನೀಡ್ತಾರೆ. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಆನ್ಸರ್ ಎ ಮತ್ತು ಬಿ. ಎರಡನೇ ಪ್ರಶ್ನೆ, 76ನೇ ಗಣರಾಜ್ಯೋತ್ಸವದಲ್ಲಿ ತೃತೀಯ ಸ್ಥಾನ ಪಡೆದ ಸ್ತಬ್ಧ ಚಿತ್ರ ಯಾವುದು? ಫಸ್ಟ್ ಆಪ್ಷನ್ ತ್ರಿಪುರ ಶಾಶ್ವತ ಗೌರವ, ತ್ರಿಪುರದಲ್ಲಿ 14 ದೇವತೆಗಳ ಪೂಜೆ, ಕಾರ್ಚಿ ಪೂಜೆ. ಸೆಕೆಂಡ್ ಆಪ್ಷನ್ ಉತ್ತರ ಪ್ರದೇಶ ಮಹಾಕುಂಭ ಮೇಳ 2025 ಸ್ವರ್ಣಿಮ್ ಭಾರತ್ ವಿರಾಸತ್ ಔರ್ ವಿಕಾಸ್. ಥರ್ಡ್ ಆಪ್ಷನ್ ಆಂಧ್ರ ಪ್ರದೇಶ್ ಅಟ್ಟಿಕೊಪ್ಪಕ್ಕ ಬೊಮ್ಮಲು ಪರಿಸರ ಸ್ನೇಹಿ ಮರದ ಆಟಿಕೆಗಳು ಯಾವುದು ಅಲ್ಲ? ಈ ಒಂದು ಪ್ರಶ್ನೆಗೆ ಆನ್ಸರ್ ಆಂಧ್ರ ಪ್ರದೇಶ್ ಎಟ್ಟಿಕೊಪ್ಪಕ್ಕ ಬೊಮ್ಮಲು. ಇದು ತೃತೀಯ ಸ್ಥಾನವನ್ನ ಪಡೆದಿದೆ. ಫಸ್ಟ್ ಪ್ಲೇಸ್ ಅಲ್ಲಿ ಉತ್ತರ ಪ್ರದೇಶ್ ಮಹಾಕುಂಭ ಮೇಳ, ಸೆಕೆಂಡ್ ಪ್ಲೇಸ್ ಅಲ್ಲಿ ತ್ರಿಪುರ ಶಾಶ್ವತ ಗೌರವ. ಈ ವರ್ಷದ ಒಂದು ಸ್ತಬ್ಧ ಚಿತ್ರಗಳಾಗಿವೆ. ಮೂರನೇ ಪ್ರಶ್ನೆ, ರಾಯಚೂರು ವಿಶ್ವವಿದ್ಯಾಲಯಕ್ಕೆ ಏನೆಂದು ಮರುನಾಮಕರಣ ಮಾಡಲಾಗಿದೆ? ಫಸ್ಟ್ ಆಪ್ಷನ್ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ, ಶ್ರೀ ಬಸವೇಶ್ವರ ವಿಶ್ವವಿದ್ಯಾಲಯ, ಶ್ರೀ ಸಿದ್ದರಾಮೇಶ್ವರ ವಿಶ್ವವಿದ್ಯಾಲಯ, ಶ್ರೀ ರಮಾನಂದ ವಿಶ್ವವಿದ್ಯಾಲಯ. ರಾಯಚೂರು ವಿಶ್ವವಿದ್ಯಾಲಯಕ್ಕೆ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾಲಯ ಅಂತ ಮರುನಾಮಕರಣ ಮಾಡಿದ್ದಾರೆ. ಫೋರ್ತ್ ಕ್ವಶನ್, 2025-26ರಲ್ಲಿ ಭಾರತದ ಅತಿ ದೊಡ್ಡ ವಿದೇಶಿ ನೆರವು ಸ್ವೀಕರಿಸುವ ದೇಶ ಯಾವುದು? ಫಸ್ಟ್ ಆಪ್ಷನ್ ಶ್ರೀಲಂಕಾ, ಸೆಕೆಂಡ್ ಆಪ್ಷನ್ ಬಾಂಗ್ಲಾದೇಶ್, ಥರ್ಡ್ ಆಪ್ಷನ್ ಭೂತಾನ್, ಫೋರ್ತ್ ಆಪ್ಷನ್ ಇಂಡೋನೇಷಿಯಾ. ಈ ಒಂದು ಕ್ವಶನ್ಗೆ ಆನ್ಸರ್ ಭೂತಾನ್. 2025-26ರಲ್ಲಿ ಭಾರತದ ಅತಿ ದೊಡ್ಡ ವಿದೇಶಿ ನೆರವು ಸ್ವೀಕರಿಸುವ ದೇಶ ಭೂತಾನ್. ಫಿಫ್ತ್ ಕ್ವಶನ್, ಓಂಕಾಸಿರ್ಸಿಯಾಸಿಸ್ ರೋಗವನ್ನ ನಿರ್ಮೂಲನೆ ಮಾಡಿದ ದೇಶ ಯಾವುದು? ಫಸ್ಟ್ ಆಪ್ಷನ್ ನೈಗರ್, ಸೆಕೆಂಡ್ ಆಪ್ಷನ್ ಕೆನ್ಯಾ, ಥರ್ಡ್ ಆಪ್ಷನ್ ತಾಂಜೇನಿಯಾ, ಫೋರ್ತ್ ಆಪ್ಷನ್ ನೈಜೀರಿಯಾ. ಈ ಒಂದು ರೋಗವನ್ನ ನಿರ್ಮೂಲನೆ ಮಾಡಿದ ಮೊದಲ ಆಫ್ರಿಕನ್ ದೇಶ ಅಂದ್ರೆ ನೈಗರ್. ಈ ಒಂದು ರೋಗವನ್ನ ರಿವರ್ ಬ್ಲೈಂಡ್ನೆಸ್, ನದಿ ಕುರುಡುತನ ಅಂತಲೂ ಕರೀತಾರೆ. ಹಾಗೆ ಈ ಒಂದು ರೋಗ ಫೈಲೇರಿಯಂ ವರ್ಮ್ದಿಂದ ಉಂಟಾಗುವ ಪರಾವಲಂಬಿ ಕಾಯಿಲೆಯಾಗಿದೆ. ಕಪ್ಪು ನೊಣದ ಮೂಲಕ ಈ ಒಂದು ರೋಗ ಹರಡುತ್ತೆ. ಹಾಗಾದ್ರೆ ಓಂಕಾಸಿರ್ಸಿಯಾಸಿಸ್ ರೋಗವನ್ನ ನಿರ್ಮೂಲನೆ ಮಾಡಿದ ಮೊದಲ ಆಫ್ರಿಕನ್ ದೇಶ ಬಂದು ನೈಗರ್. ಚಾಂಪಿಯನ್ ಆಫ್ ದಿ ಅರ್ತ್ ಪ್ರಶಸ್ತಿಯನ್ನ ಪಡೆದವರು ಯಾರು? ಫಸ್ಟ್ ಆಪ್ಷನ್ ಮಾಧವನ್ ಗಾಡ್ಗಿಲ್, ಸೆಕೆಂಡ್ ಆಪ್ಷನ್ ಕಸ್ತೂರಿ ರಂಗನ್, ಥರ್ಡ್ ಆಪ್ಷನ್ ಸಂಜಯ್ ಕುಮಾರ್, ಫೋರ್ತ್ ಆಪ್ಷನ್ ಚಂದ್ರಶೇಖರಯ್ಯ. ಈ ಒಂದು ಪ್ರಶಸ್ತಿಯನ್ನ ಯಾರು ಪಡೆದಿದ್ದಾರೆ ಅಂದ್ರೆ ಮಾಧವನ್ ಗಾಡ್ಗೇಳ್ ಅವರು. ಇವ್ರು ಯಾರಂದ್ರೆ ಒಬ್ರು ಪರಿಸರ ತಜ್ಞ. ಈ ಪಶ್ಚಿಮ ಘಟ್ಟಗಳ ಕುರಿತು ಅಧ್ಯಯನ ನಡೆಸಿ ನಂತರ ಆ ಒಂದು ಪ್ರದೇಶವನ್ನ ಪರಿಸರ ಸೂಕ್ಷ್ಮ ವಲಯವನ್ನಾಗಿ ಘೋಷಣೆ ಮಾಡ್ಬೇಕಂತ ತಿಳಿಸಿದ್ರು. ಇಂತಹ ಒಬ್ಬ ಪರಿಸರ ತಜ್ಞ ಮಾಧವನ್ ಗಾಡ್ಗೇಳ್ ಅವರಿಗೆ 2024ರ ಒಂದು ಚಾಂಪಿಯನ್ ಆಫ್ ದ ಅರ್ತ್ ಪ್ರಶಸ್ತಿಯನ್ನ ನೀಡಿದ್ದಾರೆ. ನುಡಿಗಳ ಅಳಿವು ಕೃತಿಯನ್ನ ಯಾರು ಬರೆದಿದ್ದಾರೆ? ನುಡಿಗಳ ಅಳಿವು ಕೃತಿ ಯಾರದು? ಫಸ್ಟ್ ಆಪ್ಷನ್ ಕೆ.ವಿ. ನಾರಾಯಣ್, ಸೆಕೆಂಡ್ ಆಪ್ಷನ್ ದೇವನೂರು ಮಹಾದೇವ, ಥರ್ಡ್ ಆಪ್ಷನ್ ಮೂಡ್ನಾಕುಡು ಚಿನ್ನಸ್ವಾಮಿ, ಫೋರ್ತ್ ಆಪ್ಷನ್ ಚಂದ್ರಶೇಖರ್ ಪಾಟೀಲ್. ಈ ನುಡಿಗಳ ಅಳಿವು ಕೃತಿಯನ್ನ ಕೆ.ವಿ. ನಾರಾಯಣ್ ಅವರು ಪಡೆದಿದ್ದಾರೆ. ಈ ಒಂದು ಕೃತಿಗೆನೆ ಇವರಿಗೆ 2024ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಈ ನುಡಿಗಳ ಅಳಿವು ಕೃತಿಗೆನೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ 2024ರಲ್ಲಿ
ಕೆ.ವಿ. ನಾರಾಯಣ್ ಅವರಿಗೆ ಲಭಿಸಿದೆ. ಈ ಒಂದು ಪ್ರಶಸ್ತಿಯ ಮೊತ್ತ ಎಷ್ಟಿದೆ ಅಂದ್ರೆ 1,00,000 ರೂಪಾಯಿಗಳು ಹಾಗೂ ಒಂದು ಪ್ರಶಸ್ತಿ ಪತ್ರ. ದಿ ಆರ್ಡರ್ ಆಫ್ ಮುಬಾರಕ್ ಅಲ್ ಕಬೀರ್ ಇದು ಯಾವ ದೇಶದ ನಾಗರಿಕ ಪುರಸ್ಕಾರವಾಗಿದೆ? ದಿ ಆರ್ಡರ್ ಆಫ್ ಮುಬಾರಕ್ ಅಲ್ ಕಬೀರ್ ಇದು ಯಾವ ದೇಶದ ನಾಗರಿಕ ಪುರಸ್ಕಾರ ಅಂತ ಕ್ವಶನ್. ಫಸ್ಟ್ ಆಪ್ಷನ್ ಇಂಡೋನೇಷ್ಯಾ, ಸೆಕೆಂಡ್ ಆಪ್ಷನ್ ಕುವೈತ್, ಥರ್ಡ್ ಆಪ್ಷನ್ ಸೌದಿ ಅರೇಬಿಯಾ, ಫೋರ್ತ್ ಆಪ್ಷನ್ ಭೂತಾನ್. ಇದು ದಿ ಆರ್ಡರ್ ಆಫ್ ಮುಬಾರಕ್ ಅಲ್ ಕಬೀರ್ ಇದು ಕುವೈತ್ ದೇಶದ ನಾಗರಿಕ ಪುರಸ್ಕಾರ. ಈ ದೇಶ ಇತ್ತೀಚೆಗೆ ನಮ್ಮ ಭಾರತದ ಪ್ರಧಾನಿಯಾದಂತಹ ನರೇಂದ್ರ ಮೋದಿಜಿ ಅವರಿಗೆ ಈ ಒಂದು ಪ್ರಶಸ್ತಿಯನ್ನ ನೀಡಿ ಗೌರವಿಸಿದ್ದಾರೆ. ಇದು ಕುವೈತ್ ದೇಶದ ನಾಗರಿಕ ಪುರಸ್ಕಾರ. ವಿಶ್ವದ ಮೊದಲ ಧ್ಯಾನ ದಿನವನ್ನ ಯಾವಾಗ ಆಚರಣೆ ಮಾಡಲಾಯಿತು? ವಿಶ್ವದ ಮೊದಲ ಧ್ಯಾನ ದಿನವನ್ನ ಯಾವಾಗ ಆಚರಣೆ ಮಾಡಲಾಯಿತು ಅನ್ನೋ ಒಂದು ಕ್ವಶನ್ಗೆ ಆಪ್ಷನ್ ಡಿಸೆಂಬರ್ 22, ಡಿಸೆಂಬರ್ 21, ಡಿಸೆಂಬರ್ 23, ಡಿಸೆಂಬರ್ 26. ವಿಶ್ವದ ಮೊದಲ ಧ್ಯಾನ ದಿನವನ್ನ ಡಿಸೆಂಬರ್ 21, 2024ರಲ್ಲಿ ಆಚರಿಸಲಾಯಿತು. ಈ ಒಂದು ದಿನವನ್ನ ಭಾರತ ಮತ್ತು ವಿಶ್ವಸಂಸ್ಥೆಯ ಸಹಯೋಗದಲ್ಲಿ ನ್ಯೂಯಾರ್ಕ್ನಲ್ಲಿರುವಂತಹ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ಜಾಗತಿಕ ಶಾಂತಿ ಮತ್ತು ಸಾಮರಸ್ಯಕ್ಕಾಗಿ ಧ್ಯಾನ ಎಂಬ ಘೋಷವಾಕ್ಯದಡಿಯಲ್ಲಿ ಆಚರಣೆ ಮಾಡಲಾಯಿತು. ಈ ವರ್ಷದ ಒಂದು ಘೋಷವಾಕ್ಯ ಜಾಗತಿಕ ಶಾಂತಿ ಮತ್ತು ಸಾಮರಸ್ಯಕ್ಕಾಗಿ ಧ್ಯಾನ. ದೇಶದ ಮೊದಲ ಸಮುದ್ರದ ಮೇಲಿನ ಗಾಜಿನ ಸೇತುವೆಯನ್ನ ಎಲ್ಲಿ ಉದ್ಘಾಟನೆ ಮಾಡಲಾಗಿದೆ? ಆಪ್ಷನ್ಸ್ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ, ತಮಿಳುನಾಡಿನ ಕನ್ಯಾಕುಮಾರಿ, ಗುಜರಾತ್ನ ಕಚ್, ಕೋಲ್ಕತ್ತಾದ ಹುಬ್ಳಿ. ಈ ಒಂದು ಸೇತುವೆಯನ್ನ ಗಾಜಿನ ಸೇತುವೆಯನ್ನ ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ಉದ್ಘಾಟನೆ ಮಾಡಲಾಗಿದೆ. ಈ ಒಂದು ಸೇತುವೆ ವಿವೇಕಾನಂದರ ಸ್ಮಾರಕವನ್ನ ಸಂಪರ್ಕ ಮಾಡೋದ್ರ ಜೊತೆಗೆ ಅಲ್ಲಿ 133 ಅಡಿ ಎತ್ತರದ ತಿರುವಳ್ಳುವರ್ ಪ್ರತಿಮೆ ಕೂಡ ಇದೆ. ಆ ಒಂದು ಪ್ರತಿಮೆಯನ್ನು ಕೂಡ ಈ ಒಂದು ಸೇತುವೆ ಸಂಪರ್ಕ ಮಾಡುತ್ತೆ. ಈ ಒಂದು ಸೇತುವೆಯ ಗಾಜಿನ ಸೇತುವೆಯ ಉದ್ದ ಎಷ್ಟಿದೆ ಅಂದ್ರೆ 77 ಮೀಟರ್, ಹಾಗೆ ಅಗಲ 10 ಮೀಟರ್ ಇದೆ. ಈ ಒಂದು ಸೇತುವೆಯು ಟೋಟಲ್ ಆಗಿ 252 ಅಡಿಯಷ್ಟು ಇದೆ. ಹಾಗಾದ್ರೆ ದೇಶದ ಮೊದಲ ಸಮುದ್ರದ ಮೇಲಿನ ಗಾಜಿನ ಸೇತುವೆಯನ್ನ ತಮಿಳುನಾಡಿನ ಕನ್ಯಾಕುಮಾರಿಯಲ್ಲಿ ಉದ್ಘಾಟನೆ ಮಾಡಲಾಗಿದೆ. ವಿಶ್ವ ಚೆಸ್ ಚಾಂಪಿಯನ್ ಆದ ಭಾರತದ ಮೊದಲ ಆಟಗಾರ ಯಾರು? ಫಸ್ಟ್ ಆಪ್ಷನ್ ಡಿ ಗುಕೇಶ್, ಬಿ ಆರ್ ಪ್ರಜ್ಞಾನಂದ್, ಸಿ ವಿಶ್ವನಾಥನ್ ಆನಂದ್, ಡಿ ಯಾರು ಅಲ್ಲ. ವಿಶ್ವ ಚೆಸ್ ಚಾಂಪಿಯನ್ ಆದ ಭಾರತದ ಮೊದಲ ಆಟಗಾರ ಅಂದ್ರೆ ವಿಶ್ವನಾಥನ್ ಆನಂದ್. ಇವರು ಭಾರತದ ಮೊದಲ ಆಟಗಾರ. ಹಾಗಾದ್ರೆ ಎರಡನೇ ಆಟಗಾರ ಯಾರು? ಎರಡನೇ ಆಟಗಾರ ಡಿ ಗುಕೇಶ್ ಅವರು. ಇವರು ಇತ್ತೀಚೆಗೆ ಸಿಂಗಾಪುರ್ನಲ್ಲಿ ನಡೆದಂತ ಈ ಒಂದು ವಿಶ್ವ ಚೆಸ್ ಚಾಂಪಿಯನ್ಶಿಪ್ ನಲ್ಲಿ ಚೀನಾದ ಡಿನ್ ರಿಲೇನ್ ಅವರನ್ನ ಸೋಲಿಸೋದ್ರ ಮೂಲಕ ಈ ಒಂದು ಚಾಂಪಿಯನ್ ಪಟ್ಟವನ್ನ ಪಡೆದಿದ್ದಾರೆ. ಇವರು ಭಾರತದ ಎರಡನೇ ಆಟಗಾರ ಡಿ ಗುಕೇಶ್ ಅವರು. ಹಾಗೆ ಜಗತ್ತಿನ ಅತಿ ಕಿರಿಯ ಆಟಗಾರ ಅಂತ ಹೆಸರನ್ನ ಪಡೆದಿದ್ದಾರೆ. ಟೋಟಲ್ ಆಗಿ 18 ಜನರಲ್ಲಿ ಕೇವಲ ಇಬ್ರು ಭಾರತದಿಂದ ಈ ಒಂದು ಚಾಂಪಿಯನ್ ಪಟ್ಟವನ್ನ ಪಡೆದಿದ್ದಾರೆ. ಒಬ್ರು ವಿಶ್ವನಾಥನ್ ಆನಂದ್, ಇನ್ನೊಬ್ರು ಡಿ ಗುಕೇಶ್. ಹಾಗಾದ್ರೆ ಈ ಒಂದು ಕ್ವಶನ್ಗೆ ಆನ್ಸರ್ ವಿಶ್ವನಾಥನ್ ಆನಂದ್. ಇವರು ವಿಶ್ವ ಚೆಸ್ ಚಾಂಪಿಯನ್ ಆದ ಭಾರತದ ಮೊದಲ ಆಟಗಾರ. ಓಂಕಾರೇಶ್ವರ್ ದೇಶದ ಅತಿದೊಡ್ಡ ತೇಲುವ ಸೌರ ಯೋಜನೆ ಇತ್ತೀಚೆಗೆ ಉದ್ಘಾಟನೆ ಮಾಡಲಾಯಿತು. ಈ ಒಂದು ಸೌರ ಯೋಜನೆ ಯಾವ ಒಂದು ರಾಜ್ಯದಲ್ಲಿದೆ ಅಂತ ಕೇಳ್ತಿದ್ದಾರೆ. ಫಸ್ಟ್ ಮಧ್ಯಪ್ರದೇಶ್, ಸೆಕೆಂಡ್ ಗುಜರಾತ್, ಥರ್ಡ್ ತಮಿಳುನಾಡು, ಫೋರ್ತ್ ಆಂಧ್ರ ಪ್ರದೇಶ್. ಈ ಒಂದು ಸೌರ ಯೋಜನೆ ದೇಶದ ಅತಿ ದೊಡ್ಡ ತೇಲುವ ಸೌರ ಯೋಜನೆ ಇರೋದು ಮಧ್ಯಪ್ರದೇಶದಲ್ಲಿ. ಇದರ ಸಾಮರ್ಥ್ಯ ಬಂದು 90 ಮೆಗಾವ್ಯಾಟ್. ಈ ಒಂದು ಸೌರ ಯೋಜನೆ ಇಂಗಾಲದ ಹೊರಸೂಸುವಿಕೆಯನ್ನ ಕಡಿಮೆ ಮಾಡುವಲ್ಲಿ, ಹಾಗೆ ನೀರಿನ ಆವಿಯಾಗುವಿಕೆಯನ್ನ ಕಡಿಮೆ ಮಾಡುವಲ್ಲಿ, 2070ರ ವೇಳೆಗೆ ಏನು ಸರ್ಕಾರದ ಗುರಿ ಇದೆ ಅಲ್ವಾ, ಅದು ನಿವ್ವಳ ಶೂನ್ಯ ಇಂಗಾಲದ ಹೊರಸೂಸುವಿಕೆ, ಅದರಲ್ಲೂ ಕೂಡ ಆ ಒಂದು ಪ್ರಮುಖವಾದ ಕೊಡುಗೆಯನ್ನ ಈ ಒಂದು ಯೋಜನೆ ನೀಡ್ತಿದೆ. ಹಾಗಾದ್ರೆ ಈ ಓಂಕಾರೇಶ್ವರ್ ದೇಶದ ಅತಿ ದೊಡ್ಡ ತೇಲುವ ಸೌರ ಯೋಜನೆ ಇರೋದು ಮಧ್ಯಪ್ರದೇಶದಲ್ಲಿ. ಭಾರತದ ಅತಿ ದೊಡ್ಡ ಸೌರ ಪಾರ್ಕ್ ಇರುವುದು ಯಾವ ರಾಜ್ಯದಲ್ಲಿ? ಭಾರತದ ಅತಿ ದೊಡ್ಡ ಸೌರ ಪಾರ್ಕ್ ಇರುವುದು ಯಾವ ರಾಜ್ಯದಲ್ಲಿ ಅಂತ ಕ್ವಶನ್. ಫಸ್ಟ್ ಆಪ್ಷನ್ ಕರ್ನಾಟಕ, ಬಿ ರಾಜಸ್ಥಾನ್, ಸಿ ಗುಜರಾತ್, ಫೋರ್ತ್ ಆಂಧ್ರ ಪ್ರದೇಶ್. ಹಾಗಾದ್ರೆ ಈ ಒಂದು ಕ್ವಶನ್ಗೆ ಆನ್ಸರ್ ಭಾರತದ ಅತಿ ದೊಡ್ಡ ಸೌರ ಪಾರ್ಕ್ ಇರುವುದು ರಾಜಸ್ಥಾನದಲ್ಲಿ. ರಾಜಸ್ಥಾನದ ಥಾರ್ ಮರುಭೂಮಿಯ ಬಾದ್ಲಾದಲ್ಲಿದೆ. ಹಾಗಾದ್ರೆ ಈ ಒಂದು ಸೌರ ಪಾರ್ಕ್ನ ಸಾಮರ್ಥ್ಯ ಎಷ್ಟಿದೆ ಅಂದ್ರೆ 2245 ಮೆಗಾವ್ಯಾಟ್. ಹಾಗೆ ನಮ್ಮ ಕರ್ನಾಟಕದಲ್ಲಿ ಒಂದು ಸೌರ ಪಾರ್ಕ್ ಇದೆ, ತುಮಕೂರದ ಪಾವಗಡದಲ್ಲಿ. ಇದು ಭಾರತದ ಎರಡನೇ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಆಗಿದೆ.
ಹಾಗಾದ್ರೆ ಭಾರತದ ಅತಿ ದೊಡ್ಡ ಸೋಲಾರ್ ಪಾರ್ಕ್ ಬಂದು ರಾಜಸ್ಥಾನದ ಬಾದ್ಲಾದಲ್ಲಿದೆ. ಪ್ರೋಬಾ 3 ನೌಕೆಯನ್ನ ಯಾವ ಉಡಾವಣಾ ವಾಹಕದ ಮೂಲಕ ಉಡಾವಣೆ ಮಾಡಲಾಯಿತು? ಪ್ರೋಬಾ 3 ನೌಕೆಯನ್ನ ಇತ್ತೀಚೆಗೆ ಉಡಾವಣೆ ಮಾಡಲಾಯಿತು. ಹಾಗಾದ್ರೆ ಯಾವ ಉಡಾವಣಾ ವಾಹಕದ ಮೂಲಕ ಉಡಾವಣೆ ಮಾಡಲಾಯಿತು ಅನ್ನೋ ಒಂದು ಕ್ವಶನ್. PSLV XLC-59, PSLV XLC-58, GSLV XLC-59, GSLV XLC-58. ಹಾಗಾದ್ರೆ ಈ ಒಂದು ಪ್ರೋಬಾ 3 ನೌಕೆಯನ್ನ PSLV XLC-59 ಮೂಲಕ ಉಡಾವಣೆ ಮಾಡಲಾಯಿತು. ಈ ಒಂದು ಪ್ರೋಬಾ 3 ನೌಕೆ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಅವರದು. ಹಾಗೆ ಈ ಒಂದು ಉಡಾವಣಾ ವಾಹಕ PSLV XLC-59 ನಮ್ಮ ಭಾರತದ ಇಸ್ರೋದವರದು. ಇವರಿಬ್ಬರ ನಡುವೆ ಒಂದು ಒಪ್ಪಂದ ಆಗಿ ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದ ಮೂಲಕ ಈ ಒಂದು ಉಡಾವಣಾ ವಾಹಕವನ್ನ ಉಡಾವಣೆ ಮಾಡಲಾಯಿತು. ಇದರ ಉದ್ದೇಶ ಬಂದು ಸೂರ್ಯನ ಮೇಲ್ಮೈ ವಾತಾವರಣವನ್ನ ಅಧ್ಯಯನ ಮಾಡೋದು. ಹಾಗಾದ್ರೆ ಪ್ರೋಬಾ 3 ನೌಕೆಯನ್ನ PSLV XLC-59 ಮೂಲಕ ಉಡಾವಣೆ ಮಾಡಲಾಯಿತು. ಇದರ ಉದ್ದೇಶ ಸೂರ್ಯನ ಮೇಲ್ಮೈ ವಾತಾವರಣವನ್ನ ಅಧ್ಯಯನ ಮಾಡೋದು. ಭಾರತದಲ್ಲಿ ನಿರ್ಮಾಣವಾದ ಮೊದಲ ವಿಮಾನವಾಹಕ ನೌಕೆ ಯಾವುದು? ಭಾರತದಲ್ಲಿ ನಿರ್ಮಾಣವಾದ ಮೊದಲ ವಿಮಾನವಾಹಕ ನೌಕೆ ಯಾವುದು? INS ವಿಕ್ರಮಾದಿತ್ಯ, INS ವಿಕ್ರಾಂತ್, INS ಅರ್ಜುನ್, INS ವಿಕ್ರಮ್. ಭಾರತದಲ್ಲಿ ನಿರ್ಮಾಣವಾದ ಮೊದಲ ವಿಮಾನವಾಹಕ ನೌಕೆ ಅಂದ್ರೆ INS ವಿಕ್ರಾಂತ್. ಇದು ಭಾರತದಲ್ಲಿ ನಿರ್ಮಾಣವಾಗಿದೆ. 16. ಭಾರತದ ನೌಕಾಪಡೆಗೆ ಸೇರ್ಪಡೆಯಾಗಿರುವ ದೇಶೀಯ ನಿರ್ಮಿತ ಯುದ್ಧ ನೌಕೆಗಳು ಯಾವುವು? ಭಾರತದ ನೌಕಾಪಡೆಗೆ ಇತ್ತೀಚೆಗೆ ಸೇರ್ಪಡೆಗೊಂಡಿರುವಂತಹ ದೇಶೀಯ ನಿರ್ಮಿತ ಯುದ್ಧ ನೌಕೆ ಯಾವುದು? ಸೂರತ್ ಮತ್ತು ನೀಲಗಿರಿ, ವಾಗ್ಮೇರ್ ಮತ್ತು ನೀಲಗಿರಿ, ಸೂರತ್ ಮತ್ತು ವಾಗ್ಮೇರ್, ವಿಕ್ರಾಂತ್ ಮತ್ತು ಅರ್ಜುನ್. ಈ ಒಂದು ಯುದ್ಧ ನೌಕೆಗಳು ಯಾವುವು ಅಂದರೆ ಸೂರತ್ ಮತ್ತು ನೀಲಗಿರಿ. ಇವು ಭಾರತದ ಇತ್ತೀಚೆಗೆ ನೌಕಾಪಡೆಗೆ ಸೇರ್ಪಡೆಯಾಗಿವೆ. ಒಂದು ಜಲಾಂತರ್ಗಾಮಿಯೂ ಕೂಡ ಇದೆ, ಅದು ವಾಗ್ಮೇರ್. ಸೂರತ್ ಮತ್ತು ನೀಲಗಿರಿಯು ಯುದ್ಧ ನೌಕೆಗಳು, ವಾಗ್ಮೇರ್ ಮತ್ತು ಇದು ಜಲಾಂತರ್ಗಾಮಿ. ಈ ಮೂರು ಕೂಡ ಇತ್ತೀಚೆಗೆ ಭಾರತದ ನೌಕಾಪಡೆಗೆ ಸೇರ್ಪಡೆಯಾಗಿವೆ. ಭಾರತದ ಮೊದಲ ಹೈಪರ್ಲೂಪ್ ಪರೀಕ್ಷಾ ಟ್ರ್ಯಾಕ್ ಅನ್ನ ಅನಾವರಣಗೊಳಿಸಿದವರು ಯಾರು? IIT ಬಾಂಬೆನವರು, IIT ಮದ್ರಾಸ್ನವರು, IIT ಕೋಲ್ಕತ್ತಾದವರು, IIT ದೆಹಲಿಯವರು. ಭಾರತದ ಮೊದಲ ಹೈಪರ್ಲೂಪ್ ಪರೀಕ್ಷಾ ಟ್ರ್ಯಾಕ್ ಅನ್ನ ಅನಾವರಣಗೊಳಿಸಿದವರು IIT ಮದ್ರಾಸ್ನವರು. ಯಾಕೆ ಈ ಒಂದು ಹೈಪರ್ಲೂಪ್ ಪರೀಕ್ಷಾ ಟ್ರ್ಯಾಕ್ ಅನ್ನ ನಿರ್ಮಾಣ ಮಾಡಿದ್ದಾರೆ ಅಂದ್ರೆ ಒಂದು ಹೈ ಸ್ಪೀಡ್ ರಕ್ಷಣಾ ವ್ಯವಸ್ಥೆಯನ್ನ ಒದಗಿಸಲಿಕ್ಕೆ ಇದು ನಿರ್ಮಾಣವಾದದ್ದು ಚೆನ್ನೈನಲ್ಲಿ. IIT ಮದ್ರಾಸ್ನವರು ಇದನ್ನ ಅನಾವರಣಗೊಳಿಸಿದ್ರು. ವಿಶ್ವದ ಅತಿ ಎತ್ತರದ ರೈಲು ಸೇತುವೆ ಇರುವುದು ಎಲ್ಲಿ? ವಿಶ್ವದ ಅತಿ ಎತ್ತರದ ರೈಲು ಸೇತುವೆ ಇರುವುದು ಎಲ್ಲಿ? ಗುಜರಾತ್, ಜಮ್ಮು ಕಾಶ್ಮೀರ್, ಉತ್ತರಾಖಂಡ್, ಲಡಾಖ್. ಈ ವಿಶ್ವದ ಅತಿ ಎತ್ತರದ ರೈಲು ಸೇತುವೆ ಜಮ್ಮು ಕಾಶ್ಮೀರದಲ್ಲಿ. ಈ ಒಂದು ಸೇತುವೆ ಚಂಬಲ್ ನದಿಯ ಮೇಲೆ ನಿರ್ಮಾಣ ಆಗಿದೆ. ಇದು ಅತಿ ಎತ್ತರದ ರೈಲು ಸೇತುವೆಯಾಗಿದೆ. ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಅಂತ್ಯಕ್ರಿಯೆಯನ್ನು ಎಲ್ಲಿ ನೆರವೇರಿಸಲಾಯಿತು? ರಾಜ್ಘಾಟ್, ನಿಗಮ್ಬೋಧ್ ಘಾಟ್, ವಿಜಯ್ ಘಾಟ್ ಯಾವುದು ಅಲ್ಲ. ಇವರು ಒಬ್ರು ಎಕನಾಮಿಸ್ಟ್, ಹಣಕಾಸು ಮಂತ್ರಿ ಆಗಿದ್ರು, ಹಾಗೆ ಒಬ್ರು ಪ್ರಧಾನಿ ಕೂಡ ಆಗಿದ್ರು. ಈಗ ಇತ್ತೀಚೆಗೆ ಇವರು 2024 ಡಿಸೆಂಬರ್ 26ರಲ್ಲಿ ನಿಧನ ಹೊಂದಿದರು. ಇವರ ಒಂದು ಅಂತ್ಯಕ್ರಿಯೆಯನ್ನ ನಿಗಮ್ಬೋಧ್ ಘಾಟ್ ನಲ್ಲಿ ನೆರವೇರಿಸಲಾಯಿತು. ಮುಂದಿನ ಪ್ರಶ್ನೆ, 2024 ಡಿಸೆಂಬರ್ದಂದು RBI ಗವರ್ನರ್ ಆಗಿ ನೇಮಕಗೊಂಡವರು ಯಾರು? ಸಂಜಯ್ ಮಿತ್ರಾ, ರಮೇಶ್ ಮಲ್ಹೋತ್ರಾ, ಸಂಜಯ್ ಮಲ್ಹೋತ್ರಾ ಮತ್ತೆ ಶಕ್ತಿಕಾಂತ್. ಇತ್ತೀಚೆಗೆ ಅಂದ್ರೆ 26ನೇ RBI ಗವರ್ನರ್ ಆಗಿ ನೇಮಕಗೊಂಡವರು ಯಾರು ಅಂದ್ರೆ ಸಂಜಯ್ ಮಲ್ಹೋತ್ರಾ ಅವರು. ಇವರು 26ನೇ RBI ಗವರ್ನರ್ ಆಗಿ ನೇಮಕಗೊಂಡರು. ಹಾಗಾದ್ರೆ ಶಕ್ತಿಕಾಂತ್ ದಾಸ್ ಅವರು 25ನೇ RBI ಗವರ್ನರ್. ಈಗ ಇವರ ಸ್ಥಾನಕ್ಕೆ ಸಂಜಯ್ ಮಲ್ಹೋತ್ರಾ ಅವರು RBI ಆಗಿ ನೇಮಕಗೊಂಡಿದ್ದಾರೆ. ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿಯ ಮೊತ್ತ ಎಷ್ಟು? 25 ಲಕ್ಷ ರು, 30 ಲಕ್ಷ ರು, 15 ಲಕ್ಷ ರು, 10 ಲಕ್ಷ ರು. ಈ ಒಂದು ಪ್ರಶಸ್ತಿಯ ಮೊತ್ತ ಎಷ್ಟಿದೆ ಅಂದ್ರೆ 25 ಲಕ್ಷ ರು. 25 ಲಕ್ಷ ರೂಪಾಯಿ ಈ ಒಂದು ಪ್ರಶಸ್ತಿಯ ಮೊತ್ತ. ಇದು ಸ್ಥಾಪನೆಯಾದಾಗ ಅಂದ್ರೆ 1991-92ರಲ್ಲಿ ರಾಜೀವ್ ಗಾಂಧಿ ಖೇಲ್ ರತ್ನ ಅಂತ ಹೆಸರಿಟ್ಟಿದ್ರು. ನಂತರ 2021ರಲ್ಲಿ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಅಂತ ಮರುನಾಮಕರಣ ಮಾಡಿದ್ದಾರೆ. ಈ ವರ್ಷದ ಅಂದ್ರೆ 2024ರಲ್ಲಿ 4 ಕ್ರೀಡಾಪಟುಗಳು ಈ ಒಂದು ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಅದರಲ್ಲಿ ಡಿ ಗುಕೇಶ್ ಅವರು ಚೆಸ್ ಕ್ರೀಡೆಯಲ್ಲಿ, ಮನು ಭಾಕರ್ ಶೂಟಿಂಗ್ ನಲ್ಲಿ,
ಪ್ರವೀಣ್ ಕುಮಾರ್ ಅವರು ಪ್ಯಾರಾ ಅಥ್ಲೆಟಿಕ್ಸ್ ನಲ್ಲಿ, ಹರ್ಮನ್ ಪ್ರೀತ್ ಸಿಂಗ್ ಅವರು ಹಾಕಿಯಲ್ಲಿ ಈ ಒಂದು ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಹಾಗಾದ್ರೆ ಈ ಒಂದು ಪ್ರಶಸ್ತಿಯ ಮೊತ್ತ ಎಷ್ಟಿದೆ ಅಂದ್ರೆ 25 ಲಕ್ಷ ರು. ಮುಂದಿನ ಪ್ರಶ್ನೆ, ಒಳ ಮೀಸಲಾತಿ ವರದಿ ಅಧ್ಯಯನದ ನೇತೃತ್ವ ವಹಿಸಿದವರು ಯಾರು? ಎಚ್.ಎನ್. ನಾಗಮೋಹನ್ ದಾಸ್, ಸಂಜಯ್ ಮಲ್ಹೋತ್ರಾ, ಡಿ.ವಿ. ನಂಜುಂಡಪ್ಪ, ಶಕ್ತಿಕಾಂತ್ ದಾಸ್. ಈ ಒಳ ಮೀಸಲಾತಿ ವರದಿಯ ಅಧ್ಯಯನದ ನೇತೃತ್ವ ವಹಿಸಿದವರು ಎಚ್.ಎನ್. ನಾಗಮೋಹನ್ ದಾಸ್. ಒಂದು ದೇಶ ಒಂದು ಚುನಾವಣೆಯ ಸಂಬಂಧಪಟ್ಟಂತ ಸಂವಿಧಾನ ತಿದ್ದುಪಡಿ ವಿಧೇಯಕ ಎಷ್ಟು? 128, 129, 126, 121. ಈ ಒಂದು ಕ್ವಶನ್ಗೆ ಆನ್ಸರ್ 129. ಇದರ ಉದ್ದೇಶ ಏನಂದ್ರೆ ಒಂದು ದೇಶ ಒಂದು ಚುನಾವಣೆದು ಲೋಕಸಭೆ ಮತ್ತು ಎಲ್ಲಾ ರಾಜ್ಯ ವಿಧಾನಸಭೆಗಳಲ್ಲಿ ಏಕಕಾಲದಲ್ಲಿ ಚುನಾವಣೆಗಳನ್ನ ನಡೆಸೋದು. ಈಗ ಇತ್ತೀಚೆಗೆ ಇದರ ಮೇಲೆ ಲೋಕಸಭೆಯಲ್ಲಿ ಮಂಡನೆ ಮಾಡಲಾಯಿತು. ಈಗ ಜೆಪಿಸಿಗೆ ಹೋಗಿದೆ, ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ. ಇದರ ಒಂದು ನೇತೃತ್ವವನ್ನು ವಹಿಸಿಕೊಂಡವರು ಜೆಪಿಸಿಯಲ್ಲಿ ಪಿ ಚೌಧರಿ ಅವರು. ಇವರ ನೇತೃತ್ವದಲ್ಲಿ ಈಗ ಚರ್ಚೆಗಳು ಇದರ ಮೇಲೆ ನಡೀತಾ ಇವೆ. ಹಾಗಾದ್ರೆ ಇದರ ತಿದ್ದುಪಡಿ ವಿಧೇಯಕ ಎಷ್ಟಂದ್ರೆ 129. ಮುಂದಿನ ಪ್ರಶ್ನೆ, ಪಿಎಂ ಆವಾಸ್ ಯೋಜನೆಯ ಅವಧಿ ವಿಸ್ತರಣೆ ಎಷ್ಟು? ಈ ಒಂದು ಯೋಜನೆ ಪ್ರಾರಂಭವಾಗಿದ್ದು ಜೂನ್ 26, 2015ರಲ್ಲಿ. ಹಾಗಾದ್ರೆ ಈ ಅವಧಿಯನ್ನ ವಿಸ್ತರಣೆ ಮಾಡಿದ್ದಾರೆ ಎಲ್ಲಿಯ ತನಕ ಅಂತ ಕ್ವಶನ್. 2028 ಮಾರ್ಚ್ 31, 2029 ಮಾರ್ಚ್ 31, 2026 ಮಾರ್ಚ್ 31, 2025 ಮಾರ್ಚ್ 31. ಈ ಒಂದು ಯೋಜನೆಯ ಪಿಎಂ ಆವಾಸ್ ಯೋಜನೆಯ ಅವಧಿ ಎಲ್ಲಿಯ ತನಕ ಅಂದ್ರೆ 2029 ಮಾರ್ಚ್ 31ರ ತನಕ ಅವಧಿಯನ್ನ ವಿಸ್ತರಣೆ ಮಾಡಲಾಗಿದೆ. ದೇಶದ ಮೊದಲ ನಮೋ ಭಾರತ್ ರ್ಯಾಪಿಡ್ ರೈಲು ಚಲಿಸುವ ಮಾರ್ಗ? ಭುಜ್ ಟು ಅಹಮದಾಬಾದ್, ಪುಣೆ ಟು ಚೆನ್ನೈ, ಅಹಮದಾಬಾದ್ ಟು ಚೆನ್ನೈ, ಭುಜ್ ಟು ಚೆನ್ನೈ. ಹಾಗಾದ್ರೆ ಈ ಒಂದು ಕ್ವಶನ್ಗೆ ಆನ್ಸರ್, ದೇಶದ ಮೊದಲ ನಮೋ ಭಾರತ್ ರ್ಯಾಪಿಡ್ ರೈಲು ಚಲಿಸುವಂತಹ ಮಾರ್ಗ ಭುಜ್ ಟು ಅಹಮದಾಬಾದ್. ಭಾರತೀಯ ರೈಲ್ವೆಯು ಭುಜ್ ಟು ಅಹಮದಾಬಾದ್ ಅನ್ನೋ ಒಂದು ಒಂದೇ ಮೆಟ್ರೋವನ್ನೇ ಈಗ ನಮೋ ಭಾರತ್ ರ್ಯಾಪಿಡ್ ರೈಲು ಅಂತ ಮರುನಾಮಕರಣ ಮಾಡಿದೆ. ಹಾಗಾದ್ರೆ ದೇಶದ ಮೊದಲ ನಮೋ ಭಾರತ್ ರ್ಯಾಪಿಡ್ ರೈಲು ಚಲಿಸುವ ಮಾರ್ಗ ಭುಜ್ ಟು ಅಹಮದಾಬಾದ್. ಮುಂದಿನ ಪ್ರಶ್ನೆ, ದೇಶದ ಮೊದಲ ಸಬ್ಮರೀನ್ ಪ್ರವಾಸೋದ್ಯಮವನ್ನ ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ? ಮಹಾರಾಷ್ಟ್ರ, ಗುಜರಾತ್, ತಮಿಳುನಾಡು, ಗೋವಾ. ಆನ್ಸರ್ ಇಸ್ ಗೋವಾ, ಗುಜರಾತ್. ಗುಜರಾತ್ನ ದ್ವಾರಕಾದಲ್ಲಿ ಈ ಒಂದು ಪ್ರವಾಸೋದ್ಯಮ ಸಬ್ಮರೀನ್ ಪ್ರವಾಸೋದ್ಯಮವನ್ನ ಪ್ರಾರಂಭ ಮಾಡಿದೆ. ದೇಶದ ಮೊದಲ 24x7 ಆನ್ಲೈನ್ ಕೋರ್ಟ್ ಇರುವುದು ಎಲ್ಲಿ? ಆಪ್ಷನ್ಸ್ ಕೇರಳ, ಕೋಲ್ಕತ್ತಾ, ಚೆನ್ನೈ, ಮುಂಬೈ. ಆನ್ಸರ್, ದೇಶದ ಮೊದಲ 24x7 ಆನ್ಲೈನ್ ಕೋರ್ಟ್ ಇರುವುದು ಕೇರಳದ ಕೊಲ್ಲಂನಲ್ಲಿ. ಮುಂದಿನ ಪ್ರಶ್ನೆ, ಪಿಎಂ ವಿದ್ಯಾಲಕ್ಷ್ಮಿ ಯೋಜನೆ ಉದ್ದೇಶ? ಆಪ್ಷನ್, ಪ್ರಾಥಮಿಕ ಶಿಕ್ಷಣಕ್ಕೆ ಆರ್ಥಿಕ ನೆರವು ನೀಡುವುದು, ಉನ್ನತ ಶಿಕ್ಷಣಕ್ಕೆ ಆರ್ಥಿಕ ನೆರವು ನೀಡುವುದು, ಪ್ರೌಢ ಶಿಕ್ಷಣಕ್ಕೆ ಆರ್ಥಿಕ ನೆರವನ್ನು ನೀಡುವುದು, ಮೇಲಿನವುಗಳಲ್ಲಿ ಎಲ್ಲವೂ. ಹಾಗಾದ್ರೆ ಈ ಒಂದು ಪಿಎಂ ವಿದ್ಯಾಲಕ್ಷ್ಮಿ ಯೋಜನೆಯ ಉದ್ದೇಶ ಉನ್ನತ ಶಿಕ್ಷಣಕ್ಕೆ ಆರ್ಥಿಕ ನೆರವನ್ನ ನೀಡುವುದು. ಈ ಒಂದು ಯೋಜನೆಯ ಉದ್ದೇಶ ಆಗಿದೆ. ಪ್ರಧಾನಮಂತ್ರಿ ಮುದ್ರಾ ಯೋಜನೆಯ ಸಾಲದ ಮಿತಿ ಏರಿಕೆ ಎಷ್ಟು? 10 ಲಕ್ಷ, 20 ಲಕ್ಷ, 15 ಲಕ್ಷ, 30 ಲಕ್ಷ. ಈ ಮುದ್ರಾ ಯೋಜನೆ ಪ್ರಾರಂಭವಾಗಿದ್ದು 2016ರಲ್ಲಿ. ಇದರ ಉದ್ದೇಶ ಏನಂದ್ರೆ, ಕೃಷಿ ಚಟುವಟಿಕೆ ಸಂಬಂಧಪಟ್ಟಂತೆ ಅಥವಾ ಕೃಷಿಯೇತರ ಚಟುವಟಿಕೆಗಳಿಗೆ, ವ್ಯಾಪಾರ ಆಗಲಿ ಅಥವಾ ಸೇವಾ ವಲಯಕ್ಕೆ ಆಗಲಿ, ಯಾರು ಸೂಕ್ಷ್ಮ ಉದ್ಯಮಗಾರರಿರ್ತಾರೋ ಅವರಿಗೆ ಒಂದು ಸಾಲವನ್ನ ನೀಡೋದು ಇದರ ಉದ್ದೇಶ. ಹಾಗಾದ್ರೆ ಗರಿಷ್ಠ ಎಲ್ಲಿಯ ತನಕ ನೀಡ್ತಿದ್ರು ಅಂದ್ರೆ 10 ಲಕ್ಷವರೆಗೆ ಇಲ್ಲಿಯವರೆಗೆ ಗರಿಷ್ಠ ಸಾಲದ ಮಿತಿ ಇತ್ತು. ಈಗ ಅದನ್ನ 20 ಲಕ್ಷದವರೆಗೆ ಸಾಲದ ಮಿತಿಯನ್ನ ಮಾಡಿದ್ದಾರೆ. ಹಾಗಾದ್ರೆ ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಡಿ ಸಾಲದ ಮಿತಿ, ಗರಿಷ್ಠ ಸಾಲದ ಮಿತಿ ಎಷ್ಟಿದೆ ಅಂದ್ರೆ 20 ಲಕ್ಷದವರೆಗೆ ಸಾಲವನ್ನ ಪಡಿಬಹುದು. ಮುಂದಿನ ಪ್ರಶ್ನೆ, ಅಸಂಘಟಿತ ಕಾರ್ಮಿಕರಿಗೆ ಒಂದೇ ಸೂರಿನಡಿ ಮಾಹಿತಿ ಒದಗಿಸುವ ಪೋರ್ಟಲ್ ಯಾವುದು? ಈ ಶ್ರಮ್ ಪೋರ್ಟಲ್, ಸೇವಾ ಸಿಂಧು ಪೋರ್ಟಲ್, ಗ್ರಾಮ್ ಒನ್ ಪೋರ್ಟಲ್ ಯಾವುದೂ ಅಲ್ಲ. ಈ ಒಂದು ಕ್ವಶನ್ಗೆ ಆನ್ಸರ್ ಈ ಶ್ರಮ್ ಪೋರ್ಟಲ್. ಈ ಪೋರ್ಟಲ್ ಮೂಲಕ ಅಸಂಘಟಿತ ಕಾರ್ಮಿಕರು ಅಂದ್ರೆ ಬೀದಿ ಬದಿ ಯಾರು ವ್ಯಾಪಾರಸ್ಥರಿರ್ತಾರಲ್ಲ ಅವರು ಈ ಒಂದು ಪೋರ್ಟಲ್ ಮೂಲಕ ಎಲ್ಲ ರೀತಿಯ ಮಾಹಿತಿಗಳನ್ನ ಪಡ್ಕೋಬಹುದು. ಮೊದಲ ಬೌದ್ಧ ಶೃಂಗಸಭೆ ಎಲ್ಲಿ ಆಯೋಜಿಸಲಾಗಿತ್ತು? ಆಪ್ಷನ್ಸ್, ಲಡಾಖ್, ನವದೆಹಲಿ, ಬಿಹಾರ್, ಸಿಕ್ಕಿಂ. ಮೊದಲ ಬೌದ್ಧ ಶೃಂಗಸಭೆ ಅಂತ ಕೇಳ್ತಿದ್ದಾರೆ, ಮೊದಲ ಬೌದ್ಧ ಸಮ್ಮೇಳನ ಅಲ್ಲ. ಮೊದಲ ಬೌದ್ಧ ಶೃಂಗಸಭೆ ನಡೆದಿದ್ದು 2024ರಲ್ಲಿ ನವದೆಹಲಿಯಲ್ಲಿ ನಡೆದಿತ್ತು.
ಹಾಗಾದ್ರೆ ಮೊದಲ ಬೌದ್ಧ ಸಮ್ಮೇಳನ ಎಲ್ಲಿ ನಡೆದಿತ್ತು? ಮೊದಲ ಬೌದ್ಧ ಸಮ್ಮೇಳನ ನಡೆದಿದ್ದು ರಾಜಗೃಹದ ಬಳಿಯ ಒಂದು ಗುಹೆಯಲ್ಲಿ. ಹಾಗಾದ್ರೆ ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸಿದ್ದು ಮಹಾಕಶ್ಯಪನವರು. ಹಾಗೆ ಇದರ ಒಂದು ಸಮ್ಮೇಳನವನ್ನ ಯಾರು ಆಯೋಜನೆ ಮಾಡಿದ್ರಂದ್ರೆ ಅಜಾತಶತ್ರು ಎಂಬ ರಾಜ. ಹಾಗಾದ್ರೆ ಮೊದಲ ಬೌದ್ಧ ಶೃಂಗಸಭೆ ನಡೆದಿದ್ದು ನವದೆಹಲಿಯಲ್ಲಿ. ಮುಂದಿನ ಪ್ರಶ್ನೆ, 88ನೇ ಸಾಹಿತ್ಯ ಸಮ್ಮೇಳನ ಎಲ್ಲಿ ಆಯೋಜಿಸಲಾಗಿದೆ? ಆಪ್ಷನ್ಸ್: ಮಂಡ್ಯ, ಬಳ್ಳಾರಿ, ಹಾವೇರಿ, ಮೈಸೂರು. ಈ ಒಂದು ಸಾಹಿತ್ಯ ಸಮ್ಮೇಳನ ನಡೆದಿಲ್ಲ, ಇನ್ನು ಮುಂದೆ ಮಾಡುವಂತಹ ಸಾಹಿತ್ಯ ಸಮ್ಮೇಳನ ಇದು. ಇದನ್ನ ಎಲ್ಲಿ ಆಯೋಜನೆ ಮಾಡಿದ್ದಾರೆ ಅಂತ ಕೇಳ್ತಿದ್ದಾರೆ. ಇದಕ್ಕೆ ಆನ್ಸರ್ ಬಳ್ಳಾರಿಯಲ್ಲಿ ಮುಂದಿನ ಒಂದು ಸಾಹಿತ್ಯ ಸಮ್ಮೇಳನ ನಡೆಯೋದು. ಅದು 88ನೇ ಸಾಹಿತ್ಯ ಸಮ್ಮೇಳನ. ಹಾಗಾದ್ರೆ 87ನೇ ಸಾಹಿತ್ಯ ಸಮ್ಮೇಳನ ಎಲ್ಲಿ ನಡೆದಿತ್ತು ಅಂದ್ರೆ ಮಂಡ್ಯದಲ್ಲಿ. ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸಿದ್ದು ಗೋರೂರು ಚನ್ನಬಸಪ್ಪನವರು. ಹಾಗೆ ಹಾವೇರಿಯಲ್ಲಿ 86ನೇ ಸಾಹಿತ್ಯ ಸಮ್ಮೇಳನ ಜರುಗಿತ್ತು. ಇದರ ಒಂದು ಅಧ್ಯಕ್ಷತೆಯನ್ನು ವಹಿಸಿದ್ದು ದೊಡ್ಡರಂಗೇಗೌಡರು. ಹಾಗಾದ್ರೆ 88ನೇ ಸಾಹಿತ್ಯ ಸಮ್ಮೇಳನ ನಡೆಯೋದು ಬಳ್ಳಾರಿಯಲ್ಲಿ. ಎತ್ತಿನಹೊಳೆ ಯೋಜನೆಯು ಎಷ್ಟು ಜಿಲ್ಲೆಗಳಿಗೆ ನೀರನ್ನ ಒದಗಿಸ್ತಾ ಇದೆ? 7, 8, 9, 6. ಎತ್ತಿನಹೊಳೆ ಯೋಜನೆ. ಹಾಗಾದ್ರೆ ಎತ್ತಿನಹೊಳೆ ಯೋಜನೆ ಅಂದ್ರೆ ಏನು? ಇದರ ಉದ್ದೇಶ ಏನಂದ್ರೆ, ಎತ್ತಿನಹೊಳೆ ಇದು ನೇತ್ರಾವತಿ ನದಿಯ ಉಪನದಿಯಾಗಿದೆ. ಈ ಎರಡೂ ನದಿಗಳು ಪಶ್ಚಿಮಾಭಿಮುಖವಾಗಿ ಹರಿಯುವಂತಹ ನದಿಗಳಾಗಿವೆ. ಈ ನದಿಗಳಿಂದ 24.01 TMC ನೀರನ್ನ ಪೂರ್ವದ ಕಡೆಗೆ ತಿರುಗಿಸಿ ಅಲ್ಲಿ ಬಯಲು ಸೀಮೆ ಪ್ರದೇಶದಲ್ಲಿ ಯಾವ ಜಿಲ್ಲೆಗಳು ನೀರಿನ ಅಭಾವದಿಂದ ತೀವ್ರ ಬರಗಾಲವನ್ನ ಎದುರಿಸುತ್ತಿರ್ತಾವೋ ಅಂತಹ ಜಿಲ್ಲೆಗಳಿಗೆ ಕುಡಿಯುವ ನೀರಿನ ಸೌಲಭ್ಯವನ್ನ ಕಲ್ಪಿಸಿಕೊಡೋದು. ಹಾಗಾದ್ರೆ ಎಷ್ಟು ಜಿಲ್ಲೆಗಳು ಈ ಯೋಜನೆಯಿಂದ ಪ್ರಯೋಜನವನ್ನ ಪಡಿತಾ ಇದ್ದಾವೆ ಅಂದ್ರೆ ಟೋಟಲ್ ಆಗಿ 7 ಜಿಲ್ಲೆಗಳು. ಆ ಜಿಲ್ಲೆಗಳು ಹಾಸನ, ಚಿಕ್ಕಮಗಳೂರು, ತುಮಕೂರು, ಬೆಂಗಳೂರು ಗ್ರಾಮಾಂತರ, ರಾಮನಗರ, ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಜಿಲ್ಲೆಗಳು. ಈ ಯೋಜನೆಗೆ ಸಂಬಂಧಪಟ್ಟಂತೆ ಯಾರು ವರದಿಯನ್ನ ನೀಡಿದ್ದಾರೆ ಅಂದ್ರೆ ಜಿ ಪರಮಶಿವಯ್ಯನವರು. ಎತ್ತಿನಹೊಳೆ ಯೋಜನೆಗೆ ಸಂಬಂಧಪಟ್ಟಂತೆ ವರದಿಯನ್ನ ಸಲ್ಲಿಸಿದವರು ಜಿ ಪರಮಶಿವಯ್ಯನವರು. ಮುಂದಿನ ಪ್ರಶ್ನೆ, ಕರ್ನಾಟಕ ಪೊಲೀಸ್ ಇಲಾಖೆ ಬಿಡುಗಡೆ ಮಾಡಿದ ಮೊಬೈಲ್ ಅಪ್ಲಿಕೇಶನ್ ಹೆಸರೇನು? ಸಾರಥಿ ಪೋರ್ಟಲ್, ಸಂಚಯ್ ಪೋರ್ಟಲ್, ನಾವಿನ್ಯ ಪೋರ್ಟಲ್. ಇದಕ್ಕೆ ಆನ್ಸರ್ ಸಂಚಯ್ ಪೋರ್ಟಲ್. ಇದರ ಉದ್ದೇಶ ಏನಂದ್ರೆ ನೂತನ ಕ್ರಿಮಿನಲ್ ಕಾಯ್ದೆಗಳ ಬಗ್ಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನ ನೀಡಲು ಕರ್ನಾಟಕ ಪೊಲೀಸ್ ಇಲಾಖೆಯವರು ಬಿಡುಗಡೆ ಮಾಡಿದಂತ ಮೊಬೈಲ್ ಅಪ್ಲಿಕೇಶನ್ ಸಂಚಯ್ ಪೋರ್ಟಲ್ ಆಗಿದೆ. ಆಕಾಶ್ NG ಕ್ಷಿಪಣಿಯ ವ್ಯಾಪ್ತಿ ಎಷ್ಟು? ಆಕಾಶ್ NG ಕ್ಷಿಪಣಿಯ ವ್ಯಾಪ್ತಿ 70 ಕಿಲೋಮೀಟರ್, 80 ಕಿಲೋಮೀಟರ್, 60 ಕಿಲೋಮೀಟರ್, 85 ಕಿಲೋಮೀಟರ್. ಸಾಮಾನ್ಯವಾಗಿ ಕ್ಷಿಪಣಿ ಮಿಸೈಲ್ಸ್ ಗಳನ್ನ ಅಭಿವೃದ್ಧಿಪಡಿಸೋರು DRDOದವರು. ಹಾಗಾದ್ರೆ ಆಕಾಶ್ ಮಿಸೈಲ್ ಇದೊಂದು ಎಂತಹ ಮಿಸೈಲ್ ಆಗಿದೆ ಅಂದ್ರೆ ಸರ್ಫೇಸ್ ಟು ಏರ್ ಮಿಸೈಲ್, ಅಂದ್ರೆ ಮೇಲ್ಮೈಯಿಂದ ಗಾಳಿಗೆ ಚಿಮ್ಮುವಂತಹ ಕ್ಷಿಪಣಿಯಾಗಿದೆ. ಈ ಒಂದು ಆಕಾಶ್ NG ಕ್ಷಿಪಣಿಯ ವ್ಯಾಪ್ತಿ ಎಷ್ಟಿದೆ ಅಂದ್ರೆ 80 ಕಿಲೋಮೀಟರ್. ಮುಂದಿನ ಪ್ರಶ್ನೆ, ಜೋರಾವರ್ ಇದೊಂದು ಏನು? ಕ್ಷಿಪಣಿ, ಯುದ್ಧ ಟ್ಯಾಂಕ್, ಸಬ್ಮರೀನ್, ಯುದ್ಧ ನೌಕೆ. ಜೋರಾವರ್ ಇದೊಂದು ಯುದ್ಧ ಟ್ಯಾಂಕ್ ಆಗಿದೆ. ದೇಶದ ಮೊದಲ ಖಾಸಗಿ ಸೇನಾ ವಿಮಾನ ತಯಾರಿಕಾ ಘಟಕ ಇರುವುದು? ಆಪ್ಷನ್ಸ್: ಗುಜರಾತ್ನ ವಡೋದರ, ಮಹಾರಾಷ್ಟ್ರದ ಮುಂಬೈ, ತಮಿಳುನಾಡಿನ ಚೆನ್ನೈ, ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂ. ಆನ್ಸರ್ ಫಾರ್ ದಿಸ್ ಗುಜರಾತ್ನ ವಡೋದರ. ಈಗ ಈ ಒಂದು ಗುಜರಾತ್ನ ವಡೋದರಾದಲ್ಲಿ C-295 ವಿಮಾನ ಜೋಡಣಾ ಕಾರ್ಯ ತಯಾರಿಕೆಯನ್ನ ಪ್ರಾರಂಭ ಮಾಡಿದೆ. ಇದು ದೇಶದ ಮೊದಲ ಖಾಸಗಿ ಸೇನಾ ವಿಮಾನ ತಯಾರಿಕಾ ಘಟಕ. ಮುಂದಿನ ಪ್ರಶ್ನೆ, ಹಸುವಿಗೆ ಗೋಮಾತೆ ಸ್ಥಾನ ನೀಡಿದ ರಾಜ್ಯ? ಗುಜರಾತ್, ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಪ್ರದೇಶ. ಆನ್ಸರ್ ಫಾರ್ ದಿಸ್ ಮಹಾರಾಷ್ಟ್ರ. ಇದು ಹಸುವಿಗೆ ಗೋಮಾತೆ ಸ್ಥಾನ ನೀಡಿದ ರಾಜ್ಯ ಆಗಿದೆ. ಶಾನನ್ ಜಲವಿದ್ಯುತ್ ಯೋಜನೆ ವಿವಾದವಿರುವ ರಾಜ್ಯಗಳು? ಶಾನನ್ ಜಲವಿದ್ಯುತ್ ಯೋಜನೆಯ ವಿವಾದವಿರುವ ರಾಜ್ಯಗಳು: ಪಂಜಾಬ್ ಮತ್ತು ಹಿಮಾಚಲ್ ಪ್ರದೇಶ್, ಜಮ್ಮು ಕಾಶ್ಮೀರ್ ಮತ್ತು ಲಡಾಖ್, ಪಂಜಾಬ್ ಮತ್ತು ಹರಿಯಾಣ, ಉತ್ತರಾಖಂಡ್ ಮತ್ತು ಉತ್ತರ ಪ್ರದೇಶ್. ಈ ಶಾನನ್ ಜಲವಿದ್ಯುತ್ ಯೋಜನೆ ಯಾವ ರಾಜ್ಯಗಳ ನಡುವೆ ವಿವಾದ ಇದೆ ಅಂದ್ರೆ ಪಂಜಾಬ್ ಮತ್ತು ಹಿಮಾಚಲ್ ಪ್ರದೇಶಗಳ ನಡುವೆ. ಮುಂದಿನ ಪ್ರಶ್ನೆ, ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಯಾರು? ಫಸ್ಟ್ ಆಪ್ಷನ್ ರೇಖಾ ಶರ್ಮಾ, ನಾಗಲಕ್ಷ್ಮಿ ಚೌಧರಿ, ಶಾಲಿನಿ ರಜನೀಶ್, ಪ್ರೀತಿ ಸುದನ್.
ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರು ಆಪ್ಷನ್ ಬಿ ಇಸ್ ಕರೆಕ್ಟ್. ನಾಗಲಕ್ಷ್ಮಿ ಚೌಧರಿ ಅವರು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಾಗಿದ್ದಾರೆ. ಸುಪ್ರೀಂ ಕೋರ್ಟ್ನ 51ನೇ ಮುಖ್ಯ ನ್ಯಾಯಮೂರ್ತಿಯಾಗಿ ನೇಮಕಗೊಂಡವರು ಯಾರು? ಆಪ್ಷನ್ಸ್ ಸಂಜಯ್ ಮಲ್ಹೋತ್ರಾ, ರಾಜೀವ್ ಕನ್ಹಾ, ಸಂಜಯ್ ಕನ್ಹಾ, ಸಂಜಯ್ ಮೂರ್ತಿ. ಆನ್ಸರ್ ಫಾರ್ ದಿಸ್ ಸಂಜಯ್ ಕನ್ಹಾ. ಹಾಗಾದ್ರೆ 50ನೇ ಮುಖ್ಯ ನ್ಯಾಯಮೂರ್ತಿ ಯಾರು? ಡಿ.ವೈ. ಚಂದ್ರಚೂಡ ಅವರು. ಈ ಭಾರತ ಸರ್ಕಾರದ ಕಾಯ್ದೆ 1935ರ ಪ್ರಕಾರ ಫೆಡರಲ್ ನ್ಯಾಯಾಲಯಗಳು ರಚನೆಯಾಗಿದ್ವು. ಇವು ಸುಪ್ರೀಂ ಕೋರ್ಟ್ಗಳು ಸಂವಿಧಾನ ಜಾರಿಗೆ ಬಂದ ನಂತರ ಜನವರಿ 28, 1950ರಲ್ಲಿ ಅಸ್ತಿತ್ವಕ್ಕೆ ಬಂದು. ಈ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯನ್ನು ಯಾರು ನೇಮಕ ಮಾಡ್ತಾರೆ ಅಂದ್ರೆ ಭಾರತದ ರಾಷ್ಟ್ರಪತಿಗಳು. ಇವರು ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶ ಹಾಗೂ ಹೈಕೋರ್ಟ್ನ ನ್ಯಾಯಾಧೀಶರೊಂದಿಗೆ ಸಮಾಲೋಚನೆ ಮಾಡೋದ್ರ ಮೂಲಕ ಇವರನ್ನ ನೇಮಕ ಮಾಡ್ತಾರೆ. ಇವರ ನಿವೃತ್ತಿ ವಯಸ್ಸು ಬಂದು 65. ಮುಂದಿನ ಪ್ರಶ್ನೆ, ಉತ್ತರಾಖಂಡದಲ್ಲಿ ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತರುವ ಉದ್ದೇಶದಿಂದ ವರದಿ ನೀಡಲು ನೇಮಕ ಮಾಡಿದ ಸಮಿತಿ ಯಾವುದು? ಆಪ್ಷನ್ಸ್ ರಂಜನ್ ಪ್ರಕಾಶ್, ಡಾಕ್ಟರ್ ಕೆ ರಾಧಾಕೃಷ್ಣನ್, ಸಿ ನಾರಾಯಣ ಸ್ವಾಮಿ, ರಾಜೀವ್ ಗೌಡ. ಆನ್ಸರ್ ಫಾರ್ ದಿಸ್ ಆಪ್ಷನ್ ನಂಬರ್ ಎ ನ್ಯಾಯಮೂರ್ತಿ ರಂಜನ್ ಪ್ರಕಾಶ್ ಅವರು. ಈ ಏಕರೂಪ ನಾಗರಿಕ ಸಂಹಿತೆ ಅನ್ನೋದು ಸಂವಿಧಾನದ ಯಾವ ಭಾಗದಲ್ಲಿ ಕಂಡುಬರುತ್ತೆ ಅಂದ್ರೆ ಭಾಗ ನಂಬರ್ 4 ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಆರ್ಟಿಕಲ್ ನಂಬರ್ 44. ಹಾಗಾದ್ರೆ ಭಾರತದ ಯಾವ ರಾಜ್ಯ ಮೊದಲ ಬಾರಿಗೆ ಏಕರೂಪ ನಾಗರಿಕ ಸಂಹಿತೆಯನ್ನ ಜಾರಿಗೆ ಮಾಡಿದೆ ಅಂದ್ರೆ ಉತ್ತರಾಖಂಡ್. ಇದು ಭಾರತದ ಮೊದಲ ರಾಜ್ಯ ಏಕರೂಪ ನಾಗರಿಕ ಸಂಹಿತೆಯನ್ನು ಜಾರಿಗೆ ತಂದ ರಾಜ್ಯ ಉತ್ತರಾಖಂಡ್. ಅತಿ ಸಣ್ಣ ಉದ್ಯಮಗಳು ಸಾಲ ಪಡೆಯಬೇಕಾದ್ರೆ ಯಾವ ಪೋರ್ಟಲ್ ಅನ್ನ ನೋಂದಾಯ ಮಾಡಿಕೊಂಡಿರಬೇಕಾಗುತ್ತೆ? ಸೂರ್ಯ ಪೋರ್ಟಲ್, ಉದಯಂ ಪೋರ್ಟಲ್, ಇಶ್ರಮ್ ಪೋರ್ಟಲ್, ಸಕ್ಷಮ್ ಪೋರ್ಟಲ್. ಆನ್ಸರ್ ಫಾರ್ ದಿಸ್ ಉದಯಂ ಪೋರ್ಟಲ್. ಅತಿ ಸಣ್ಣ ಉದ್ಯಮಗಳು ಸಾಲವನ್ನ ಪಡಿಬೇಕಾದ್ರೆ ಉದಯಂ ಪೋರ್ಟಲ್ ನಲ್ಲಿ ನೋಂದಾವಣಿ ಮಾಡಿಕೊಂಡಿರಬೇಕಾಗುತ್ತೆ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಜೀನ್ ಬ್ಯಾಂಕ್ ಎಲ್ಲಿ ಸ್ಥಾಪಿಸಲಾಗಿದೆ? ಆಪ್ಷನ್ಸ್ ಹೈದರಾಬಾದ್, ಮಹಾರಾಷ್ಟ್ರ, ನವದೆಹಲಿ, ಮಧ್ಯಪ್ರದೇಶ್. ನವದೆಹಲಿಯಲ್ಲಿ ಭಾರತದ ಮೊದಲ ಜೀನ್ ಬ್ಯಾಂಕ್ ಸ್ಥಾಪಿಸಲಾಗಿದೆ. ಹಾಗಾದ್ರೆ ಎರಡನೇ ಜೀನ್ ಬ್ಯಾಂಕ್ ಅನ್ನ ಎಲ್ಲಿ ಸ್ಥಾಪಿಸಲಾಗುವುದು ಅಂತ ಹೇಳಿದ್ದಾರೆ ಅಂದ್ರೆ ಮಧ್ಯಪ್ರದೇಶದಲ್ಲಿ ಎರಡನೇ ಜೀನ್ ಬ್ಯಾಂಕ್ ಸ್ಥಾಪಿಸಲಾಗುವುದು. ಎಷ್ಟು ಲಕ್ಷ ಕೋಟಿ ರೂಪಾಯಿಗಳನ್ನ ಕೇಂದ್ರ ಸರ್ಕಾರ ಅರ್ಬನ್ ಚಾಲೆಂಜ್ ಫಂಡ್ಗೆ ಸ್ಥಾಪಿಸಲಾಗುತ್ತಿದೆ? ಅಂದ್ರೆ ನಗರಾಭಿವೃದ್ಧಿಯನ್ನು ಉತ್ತೇಜಿಸಲು ಎಷ್ಟು ಫಂಡ್ ಅನ್ನ ಕೇಂದ್ರ ಸರ್ಕಾರ ನೀಡ್ತಾ ಇದೆ ಅಂತ ಕ್ವಶನ್. ಆಪ್ಷನ್ಸ್ 2 ಲಕ್ಷ ಕೋಟಿ, 1 ಲಕ್ಷ ಕೋಟಿ, 3 ಲಕ್ಷ ಕೋಟಿ, 4 ಲಕ್ಷ ಕೋಟಿ. ಆನ್ಸರ್ ಫಾರ್ ದಿಸ್ 1 ಲಕ್ಷ ಕೋಟಿ. ಮುಂದಿನ ಪ್ರಶ್ನೆ, ತಾವರೆ ಬೀಜ ಮಂಡಳಿಯನ್ನ ಎಲ್ಲಿ ಸ್ಥಾಪಿಸಲಾಗುತ್ತಿದೆ? ಆಪ್ಷನ್ಸ್ ಕರ್ನಾಟಕ, ಬಿಹಾರ್, ಆಂಧ್ರ ಪ್ರದೇಶ್, ಗುಜರಾತ್. ಇತ್ತೀಚೆಗೆ ಅಂದ್ರೆ 2025ರ ಒಂದು ಕೇಂದ್ರ ಬಜೆಟ್ ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಈ ತಾವರೆ ಬೀಜ ಮಂಡಳಿಯನ್ನ ಬಿಹಾರದಲ್ಲಿ ಸ್ಥಾಪಿಸಲಾಗುತ್ತಿದೆ ಅಂತ ಘೋಷಣೆಯನ್ನ ಮಾಡಿದ್ದಾರೆ. ಈ ತಾವರೆ ಬೀಜ ಅನ್ನೋದು ಒಂದು ಆಹಾರ ಉತ್ಪನ್ನ. ಇದನ್ನ ಈಗ ಬಿಹಾರದಲ್ಲಿ ಸ್ಥಾಪಿಸಲಾಗುತ್ತಿದೆ. ಈ ಮಂಡಳಿಯ ಉದ್ದೇಶ ಏನಪ್ಪಾ ಅಂದ್ರೆ ಈ ತಾವರೆ ಬೀಜವನ್ನ ಯಾರು ಉತ್ಪಾದನೆ ಮಾಡ್ತಿರ್ತಾರೋ ಆ ರೈತರಿಗೆ ಒಂದು ತರಬೇತಿಯನ್ನ ನೀಡಲಾಗುತ್ತೆ ಈ ಒಂದು ಮಂಡಳಿಯಲ್ಲಿ. ಇದರ ಮೂಲಕ ಏನ್ ಮಾಡ್ತಾರೆ, ಈ ಒಂದು ತಾವರೆ ಬೀಜದ ಉತ್ಪಾದನೆಯನ್ನ ಮತ್ತೆ ಸಂಸ್ಕರಣೆಯನ್ನ ಅದರ ಒಂದು ಮಾರುಕಟ್ಟೆಯನ್ನ ಸುಧಾರಿಸಲು ಈ ಒಂದು ತಾವರೆ ಬೀಜ ಮಂಡಳಿ ಸಹಕಾರ ನೀಡುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ತಾವರೆ ಬೀಜ ಮಂಡಳಿಯನ್ನ ಸ್ಥಾಪಿಸಲಾಗುತ್ತಿದೆ. ರಾಷ್ಟ್ರೀಯ ಆಹಾರ ತಂತ್ರಜ್ಞಾನ ಸಂಸ್ಥೆಯನ್ನ ಎಲ್ಲಿ ಸ್ಥಾಪನೆ ಮಾಡಲಾಗುವುದು? ಆಪ್ಷನ್ಸ್ ಆಂಧ್ರ ಪ್ರದೇಶ್, ಬಿಹಾರ್, ಕರ್ನಾಟಕ, ಕೇರಳ. ಆನ್ಸರ್ ಫಾರ್ ದಿಸ್ ಬಿಹಾರದಲ್ಲಿ ಸ್ಥಾಪನೆ ಮಾಡಲಾಗುತ್ತಿದೆ. ಯಾಕೆ? ಇದರ ಉದ್ದೇಶ ಏನಂದ್ರೆ ರೈತರು ಬೆಳೆದಂತಹ ಬೆಳೆಗಳಿಗೆ ಒಂದು ಮೌಲ್ಯವರ್ಧನೆಯನ್ನ ಹೆಚ್ಚಿಸಿ ಆದಾಯವನ್ನ ಹೆಚ್ಚಿಸೋದು. ಹಾಗೆ ಯಾರು ಕೌಶಲ್ಯಯುಕ್ತ ಜ್ಞಾನವನ್ನ ಹೊಂದಿರ್ತಾರೋ ಅಂತಹ ಯುವಕರಿಗೆ ಉದ್ಯೋಗಾವಕಾಶವನ್ನ ಕಲ್ಪಿಸಿಕೊಡುವುದು ಈ ಸಂಸ್ಥೆಯ ಒಂದು ಉದ್ದೇಶ ಆಗಿದೆ. ಅದಕ್ಕಾಗಿ ಈ ಬಿಹಾರದಲ್ಲಿ ಈ ರಾಷ್ಟ್ರೀಯ ಆಹಾರ ತಂತ್ರಜ್ಞಾನ ಸಂಸ್ಥೆಯನ್ನ ಸ್ಥಾಪಿಸಲಾಗುತ್ತಿದೆ. ಮುಂದಿನ ಪ್ರಶ್ನೆ, ಇಂಡಿಯಾ ಪೋಸ್ಟಲ್ ಬ್ಯಾಂಕ್ ಸ್ಥಾಪನೆಯಾದ ವರ್ಷ ಎಷ್ಟು?
ಇಂಡಿಯಾ ಪೋಸ್ಟಲ್ ಬ್ಯಾಂಕ್ ಸ್ಥಾಪನೆಯಾದ ವರ್ಷ ಕೇಳ್ತಿದ್ದಾರೆ. ಆಪ್ಷನ್ಸ್ 2019, 2018, 2017, 2016. ಆನ್ಸರ್ ಫಾರ್ ದಿಸ್ 2018ರಲ್ಲಿ ಇಂಡಿಯಾ ಪೋಸ್ಟಲ್ ಬ್ಯಾಂಕ್ ಅನ್ನ ಸ್ಥಾಪನೆ ಮಾಡಿದ್ದಾರೆ. ವರ್ಷಕ್ಕೆ ಎಷ್ಟು ಲಕ್ಷದವರೆಗೆ ಆದಾಯ ಹೊಂದಿದವರು ತೆರಿಗೆಯಿಂದ ವಿನಾಯಿತಿಯನ್ನ ಪಡೆದಿದ್ದಾರೆ ಅಂತ ಕ್ವಶನ್. 10,75,000, 12,75,000, 13,75,000, 9,75,000. ಆಪ್ಷನ್ ಬಿ 12 ಲಕ್ಷ. ವಾರ್ಷಿಕವಾಗಿ 12 ಲಕ್ಷ ತನಕ ಯಾರು ಆದಾಯ ಹೊಂದಿರ್ತಾರೋ ಅವರು ತೆರಿಗೆಯಿಂದ ವಿನಾಯಿತಿಯನ್ನ ಪಡೆದಿರ್ತಾರೆ. ಇದನ್ನ ಕೇಂದ್ರ ಬಜೆಟ್ನಲ್ಲಿ ಘೋಷಣೆ ಮಾಡಲಾಗಿದೆ. ಮುಂದಿನ ಪ್ರಶ್ನೆ, ಕೌಲಾಲಂಪುರದಲ್ಲಿ ಜರುಗಿದ ಏಷ್ಯಾ ಕಪ್ T20 ಕ್ರಿಕೆಟ್ನಲ್ಲಿ ಚಾಂಪಿಯನ್ ಆದ ದೇಶ? ಬಾಂಗ್ಲಾದೇಶ್, ಭಾರತ್, ದಕ್ಷಿಣ ಆಫ್ರಿಕಾ, ಶ್ರೀಲಂಕಾ. ಆನ್ಸರ್ ಫಾರ್ ದಿಸ್ ಭಾರತ್. ಕೌಲಾಲಂಪುರದಲ್ಲಿ ಜರುಗಿದ ಈ ಏಷ್ಯಾ ಕಪ್ T20 ಕ್ರಿಕೆಟ್ನಲ್ಲಿ ದಕ್ಷಿಣ ಆಫ್ರಿಕಾವನ್ನ ಸೋಲಿಸೋದ್ರ ಮೂಲಕ ಚಾಂಪಿಯನ್ ಆಗಿದೆ. 2025ರಲ್ಲಿ ವಿಶ್ವ ಚೆಸ್ ಕಪ್ ಎಲ್ಲಿ ಆಯೋಜನೆ ಮಾಡಲಾಗಿದೆ? ಯಾವ ದೇಶದಲ್ಲಿ? ಇದನ್ನ ಭಾರತ ದೇಶದಲ್ಲಿ 2025ರ ಒಂದು ವಿಶ್ವ ಚೆಸ್ ಕಪ್ ಅನ್ನ ಆಯೋಜನೆ ಮಾಡಲಾಗಿದೆ. ಮುಂದಿನ ಪ್ರಶ್ನೆ, ಯಾವ ಭಾರತೀಯ ನೌಕಾಪಡೆ ಹಡಗು ಮಾರಿಷಸ್ನ ಹೈಡ್ರೋಗ್ರಾಫಿಕ್ ಸಮೀಕ್ಷೆಯನ್ನ ನಡೆಸಿತು? ಆಪ್ಷನ್ಸ್ INS ಸರ್ವೇಕ್ಷಕ್, INS ವಿಕ್ರಾಂತ್, INS ವಿಕ್ರಮಾದಿತ್, INS ವಿಕ್ರಮ್. ಆನ್ಸರ್ ಫಾರ್ ದಿಸ್ INS ಸರ್ವೇಕ್ಷಕ್. ಇದು ಭಾರತೀಯ ನೌಕಾಪಡೆ ಹಡಗು ಮಾರಿಷಸ್ನ ಹೈಡ್ರೋಗ್ರಾಫಿಕ್ ಸಮೀಕ್ಷೆಯನ್ನ ನಡೆಸಿತು. INS ಸರ್ವೇಕ್ಷಕ್. 2024ರ ವರ್ಷದ ICC ಟೆಸ್ಟ್ ಆಟಗಾರ ಪ್ರಶಸ್ತಿಗೆ ಯಾರು ಆಯ್ಕೆಯಾಗಿದ್ದಾರೆ? ಆಪ್ಷನ್ಸ್ ವಿರಾಟ್ ಕೊಹ್ಲಿ, ಜಸ್ಪ್ರೀತ್ ಸುಮಿತ್ರಾಲ, ಬುಮ್ರಾ. ಜಸ್ಪ್ರೀತ್ ಬುಮ್ರಾ. ರೋಹಿತ್ ಶರ್ಮಾ ಯಾರೂ ಅಲ್ಲ. ಈ ಒಂದು ಕ್ವಶನ್ಗೆ ಆನ್ಸರ್ ಜಸ್ಪ್ರೀತ್ ಬುಮ್ರಾ ಅವರು 2024ರ ವರ್ಷದ ಒಂದು ICC ಟೆಸ್ಟ್ ಆಟಗಾರ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. 2025ರ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ಪುರುಷರ ವಿಭಾಗದಲ್ಲಿ ಪ್ರಶಸ್ತಿಯನ್ನ ಗೆದ್ದವರು ಯಾರು? 2025ರ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿಯ ಪುರುಷರ ವಿಭಾಗದಲ್ಲಿ ಯಾರು ಪ್ರಶಸ್ತಿಯನ್ನ ಗೆದ್ದವರು ಅಂತ ಕ್ವಶನ್. ಆಪ್ಷನ್ಸ್ ಅಲೆಕ್ಸಾಂಡರ್ ಜರ್ವೆ, ಜೆನ್ನಿಕ್ ಸಿನ್ನರ್, ರೋಜರ್ ಫೆಡರರ್, ರಾಫೆಲ್ ನಡಾಲ್. ಆನ್ಸರ್ ಫಾರ್ ದಿಸ್ ಜೆನ್ನಿಕ್ ಸಿನ್ನರ್. ಈ ಅಲೆಕ್ಸಾಂಡರ್ ಜೆರ್ವೆಯರನ್ನು ಸೋಲಿಸೋದ್ರ ಮೂಲಕ ಜೆನ್ನಿಕ್ ಸಿನ್ನರ್ ಅವರು ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ ಪುರುಷರ ವಿಭಾಗದಲ್ಲಿ 2025ರಲ್ಲಿ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ. ಯಾವ ಸಂಸ್ಥೆಯು ಹಣಕಾಸಿನ ಆರೋಗ್ಯ ಸೂಚ್ಯಂಕವನ್ನು ಪ್ರಕಟಿಸಿದೆ? ಆಪ್ಷನ್ಸ್ ಹಣಕಾಸು ಸಚಿವಾಲಯ, ನೀತಿ ಆಯೋಗ, ಆರ್ಥಿಕ ವ್ಯವಹಾರಗಳ ಸಚಿವಾಲಯ ಯಾವುದೂ ಅಲ್ಲ. ಆನ್ಸರ್ ಫಾರ್ ದಿಸ್ ನೀತಿ ಆಯೋಗ. 38ನೇ ರಾಷ್ಟ್ರೀಯ ಕ್ರೀಡಾಕೂಟ ಯಾವ ರಾಜ್ಯದಲ್ಲಿ ಜರುಗಿದವು? ಗುಜರಾತ್, ಉತ್ತರಾಖಂಡ್, ತಮಿಳುನಾಡು, ಕೋಲ್ಕತ್ತಾ. ಆನ್ಸರ್ ಫಾರ್ ದಿಸ್ ಉತ್ತರಾಖಂಡ್. 38ನೇ ರಾಷ್ಟ್ರೀಯ ಕ್ರೀಡಾಕೂಟಗಳು ಉತ್ತರಾಖಂಡ್ ರಾಜ್ಯದಲ್ಲಿ ಜರುಗಿದವು. 2025ರಲ್ಲಿ ಸೀನಿಯರ್ ನ್ಯಾಷನಲ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ ಪುರುಷರ ವಿಭಾಗದಲ್ಲಿ ಪ್ರಶಸ್ತಿಯನ್ನ ಯಾರು ಪಡೆದಿದ್ದಾರೆ? ಆಪ್ಷನ್ಸ್ ಮನುಷ್ಯ, ಮಾನಿಕ್ ಬಾತ್ರಾ, ಶರತ್ ಕಮಲ್ ಸತಿಯನ್, ಜ್ಞಾನಶೇಖರನ್. ಆನ್ಸರ್ ಫಾರ್ ದಿಸ್ ಮನುಷ್ಯ. ಇವರು 2025ರ ಒಂದು ಸೀನಿಯರ್ ನ್ಯಾಷನಲ್ ಟೇಬಲ್ ಟೆನ್ನಿಸ್ ಚಾಂಪಿಯನ್ಶಿಪ್ ಪುರುಷರ ವಿಭಾಗದಲ್ಲಿ ಪ್ರಶಸ್ತಿಯನ್ನ ಪಡೆದಿದ್ದಾರೆ. ಮುಂದಿನ ಪ್ರಶ್ನೆ, ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಮಹಿಳಾ ವಿಭಾಗದಲ್ಲಿ ಪ್ರಶಸ್ತಿಯನ್ನ ಯಾರು ಪಡೆದಿದ್ದಾರೆ? ಆಪ್ಷನ್ಸ್ ಅರೆನಾ ಸಬಲೆಂಕಾ, ಮ್ಯಾಡಿಸನ್ ಕೀಸ್, ಜೆಸಿಕಾ ಬೋಜಸ್, ಸೋನೈ ಕರ್ತಾಲ್. ಆನ್ಸರ್ ಫಾರ್ ದಿಸ್ ಮ್ಯಾಡಿಸನ್ ಕೀಸ್. ಇವರು ಅರೆನಾ ಸಬಲೆಂಕಾರವರನ್ನು ಸೋಲಿಸುವುದರ ಮೂಲಕ ಈ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಮಹಿಳಾ ವಿಭಾಗದಲ್ಲಿ ಪ್ರಶಸ್ತಿಯನ್ನ ಮ್ಯಾಡಿಸನ್ ಕೀಸ್ ಅವರು ಪಡೆದಿದ್ದಾರೆ. ಎಟೆಮದ್ ಮತ್ತು ಗದರ್ 380 ಇವು ಯಾವ ದೇಶದ ಕ್ಷಿಪಣಿಗಳಾಗಿವೆ? ಆಪ್ಷನ್ಸ್ ಇರಾಕ್, ಇರಾನ್, ಇಸ್ರೇಲ್, UAE. ಎಟೆಮದ್ ಮತ್ತು ಗದರ್ 380 ಇವು ಇರಾನ್ ದೇಶದ ಕ್ಷಿಪಣಿಗಳಾಗಿವೆ. ಮುಂದಿನ ಪ್ರಶ್ನೆ, ದೇಶದ ಮೊದಲ ಬಿಳಿ ಹುಲಿ ಸಂತಾನೋತ್ಪತ್ತಿ ಕೇಂದ್ರವಿರುವ ರಾಜ್ಯ? ಆಪ್ಷನ್ಸ್ ಒಡಿಶಾ, ಮಧ್ಯಪ್ರದೇಶ್, ಪಶ್ಚಿಮ ಬಂಗಾಳ, ಉತ್ತರ ಪ್ರದೇಶ್. ದೇಶದ ಮೊದಲ ಬಿಳಿ ಹುಲಿ ಸಂತಾನೋತ್ಪತ್ತಿ ಕೇಂದ್ರವಿರುವ ರಾಜ್ಯ ಮಧ್ಯಪ್ರದೇಶ್.
ಭಾರತದ ಮೊದಲ ಕ್ಯಾನ್ಸರ್ ಜೀನೋಮ್ ಅಟ್ಲಾಸ್ ಅನ್ನ ಯಾವ ಐಐಟಿ ಪ್ರಾರಂಭ ಮಾಡಿದೆ? ಆಪ್ಷನ್ಸ್: ಐಐಟಿ ದೆಹಲಿ, ಐಐಟಿ ಮದ್ರಾಸ್, ಐಐಟಿ ಕೋಲ್ಕತ್ತಾ, ಐಐಟಿ ಬಾಂಬೆ. ಆನ್ಸರ್ ಫಾರ್ ದಿಸ್: ಐಐಟಿ ಮದ್ರಾಸ್. ಐಐಟಿ ಮದ್ರಾಸ್ನವರು ಭಾರತದ ಮೊದಲ ಕ್ಯಾನ್ಸರ್ ಜೀನೋಮ್ ಅಟ್ಲಾಸ್ ಅನ್ನ ಪ್ರಾರಂಭ ಮಾಡಿದ್ದಾರೆ. ಮುಂದಿನ ಪ್ರಶ್ನೆ: ಭಾರತದ ಅತಿ ದೊಡ್ಡ ಲೋಹದ 3D ಮುದ್ರಣ ಯಂತ್ರ ಪ್ರಾರಂಭಿಸಿದ ಐಐಟಿ? ಆಪ್ಷನ್ಸ್: ಐಐಟಿ ಮದ್ರಾಸ್, ಐಐಟಿ ಬಾಂಬೆ, ಐಐಟಿ ದೆಹಲಿ, ಐಐಟಿ ಹೈದರಾಬಾದ್. ಆನ್ಸರ್ ಫಾರ್ ದಿಸ್: ಐಐಟಿ ಹೈದರಾಬಾದ್. ಈ ಐಐಟಿ ಹೈದರಾಬಾದ್ ಅವರ ಜೊತೆ ಡಿಆರ್ಡಿಒದವರು ಸೇರಿ ಕೂಡ ಈ ಒಂದು ಭಾರತದ ಅತಿ ದೊಡ್ಡ ಲೋಹದ 3D ಮುದ್ರಣ ಯಂತ್ರವನ್ನ ಪ್ರಾರಂಭ ಮಾಡಿದ್ದಾರೆ. ಕುವೈತ್ ದೇಶದ ಆರ್ಡರ್ ಆಫ್ ಮುಬಾರಕ್ ಅಲ್ ಕಬೀರ್ ಪ್ರಶಸ್ತಿಯನ್ನ ಯಾರಿಗೆ ನೀಡಲಾಗಿದೆ? ಆಪ್ಷನ್ಸ್: ಜೈಶಂಕರ್, ನರೇಂದ್ರ ಮೋದಿ, ದ್ರೌಪದಿ ಮುರ್ಮು, ಅಜಿತ್ ದೋವಲ್. ಆನ್ಸರ್ ಫಾರ್ ದಿಸ್: ನರೇಂದ್ರ ಮೋದಿ ಅವರಿಗೆ ಕುವೈತ್ ದೇಶದ ಆರ್ಡರ್ ಆಫ್ ಮುಬಾರಕ್ ಅಲ್ ಕಬೀರ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ಇದು ಕುವೈತ್ ದೇಶದ ಅತ್ಯುನ್ನತ ನಾಗರಿಕ ಗೌರವ ಪುರಸ್ಕಾರ. ಮುಂದಿನ ಪ್ರಶ್ನೆ: ಇಸ್ರೋ ತನ್ನ 100ನೇ ಮಿಷನ್ನಲ್ಲಿ ಜಿಎಸ್ಎಲ್ವಿ 15 ರಾಕೆಟ್ನಲ್ಲಿ ಯಾವ ಉಪಗ್ರಹದೊಂದಿಗೆ ಉಡಾಯಿಸಲಾಯಿತು? ಆಪ್ಷನ್ಸ್: NVS-02, NVS-06, NVS-07, NVS-08. ಆನ್ಸರ್ ಫಾರ್ ದಿಸ್: NVS-02. ಇತ್ತೀಚೆಗೆ ಇಸ್ರೋ ತನ್ನ 100ನೇ ಮಿಷನ್ ಅನ್ನ ಉಡಾವಣೆ ಮಾಡಿತು. ಈ ಒಂದು 100ನೇ ಮಿಷನ್ನ ರಾಕೆಟ್ ಹೆಸರು GSLV 15. ಇದು ಯಾವ ಉಪಗ್ರಹದಿಂದ ಉಡಾವಣೆ ಆಯ್ತಂದ್ರೆ NVS-02. ಕೇಚುವಪಲ್ರಿ ತೇವಭೂಮಿ ಇರುವ ರಾಜ್ಯ? ಆಪ್ಷನ್ಸ್: ಜಾರ್ಖಂಡ್, ಸಿಕ್ಕಿಂ, ತಮಿಳುನಾಡು, ತೆಲಂಗಾಣ. ಆನ್ಸರ್ ಫಾರ್ ದಿಸ್: ಸಿಕ್ಕಿಂ. ಕೇಚುವಪಲ್ರಿ ತೇವಭೂಮಿ ಇದು 2025ರಲ್ಲಿ ರಾಮ್ಸಾರ್ ಪಟ್ಟಿಗೆ ಈ ಒಂದು ತೇವಭೂಮಿಯನ್ನ ಸೇರಿಸಲಾಗಿದೆ. ಇದು ಸಿಕ್ಕಿಂ ರಾಜ್ಯದ ಮೊದಲ ತೇವಭೂಮಿ. ಮುಂದಿನ ಪ್ರಶ್ನೆ: ಘನತೆಯಿಂದ ಸಾಯುವ ಹಕ್ಕನ್ನ ನೀಡಿದ ಮೊದಲ ರಾಜ್ಯ ಯಾವುದು? ಕರ್ನಾಟಕ, ಕೇರಳ, ತಮಿಳುನಾಡು, ತೆಲಂಗಾಣ. ಆನ್ಸರ್ ಫಾರ್ ದಿಸ್: ಕೇರಳ. ಕರ್ನಾಟಕ ಎರಡನೇ ರಾಜ್ಯ. ಈ ಪ್ಯಾಸಿವ್ ಯುಥೇನೇಷಿಯಾ ನಿಷ್ಕ್ರಿಯ ದಯಾಮರಣವನ್ನ ಅಳವಡಿಸಿಕೊಂಡಂತ ಎರಡನೇ ರಾಜ್ಯ ಬಂದು ಕರ್ನಾಟಕ, ಮೊದಲನೇ ರಾಜ್ಯ ಕೇರಳ. ಹಾಗಾದ್ರೆ ನಿಷ್ಕ್ರಿಯ ದಯಾಮರಣ ಪ್ಯಾಸಿವ್ ಯುಥೇನೇಷಿಯಾ ಅಂದ್ರೆ ಒಬ್ಬ ವ್ಯಕ್ತಿ ಯಾವ್ದಾದ್ರು ಒಂದು ಕಾಯಿಲೆಯಿಂದಾನೋ ಅಥವಾ ಯಾವ್ದಾದ್ರು ಒಂದು ಅಪಘಾತದಿಂದಾನೋ ಸತ್ತಿರ್ತಾನೆ ಅಂತ ಹೇಳಕ್ ಬರಲ್ಲ. ಜೀವ ಇರುತ್ತೆ, ಉಸಿರಾಟ ಇರುತ್ತೆ, ಬಟ್ ಯಾವುದೇ ರೀತಿಯ ಮೂವ್ಮೆಂಟ್ಸ್ ಆಗ್ಲಿ ಅರಿವು ಇರೋದಿಲ್ಲ. ಒಂದು ಲೈಫ್ ಸಪೋರ್ಟ್ ಕೊಟ್ಟು ಅವನನ್ನ ಬದುಕಿಸಿರುತ್ತೆ. ಆ ಒಂದು ಟೈಮ್ನಲ್ಲಿ ಇನ್ಮುಂದೆ ಯಾವುದೇ ರೀತಿಯ ರಿಕವರ್ ಆಗದೇ ಇರುವಂತಹ ಒಂದು ಹಂತದಲ್ಲಿ ಈ ನಿಷ್ಕ್ರಿಯ ದಯಾಮರಣಕ್ಕೆ ಅವಕಾಶವನ್ನ ನೀಡಲಾಗುತ್ತೆ. ಡೈಲಿ ಆ ವ್ಯಕ್ತಿಯ ನರಳುವಿಕೆಯನ್ನ ನೋಡಕ್ ಆಗದೇ ಇರುವಂತಹ ಹಂತದಲ್ಲಿ ಈ ಒಂದು ನಿಷ್ಕ್ರಿಯ ದಯಾಮರಣಕ್ಕೆ ಅವಕಾಶವನ್ನ ಕೊಡಲಾಗುತ್ತೆ. ಈ ನಿಷ್ಕ್ರಿಯ ದಯಾಮರಣ ಭಾರತದಲ್ಲಿ ಲೀಗಲ್ ಆಗಿದೆ. ಸುಪ್ರೀಂ ಕೋರ್ಟ್ ಈ ಒಂದು ನಿಷ್ಕ್ರಿಯ ದಯಾಮರಣಕ್ಕೆ ಅವಕಾಶವನ್ನ ನೀಡಿದೆ. ಹಾಗಾದ್ರೆ ಆಕ್ಟಿವ್ ಯುಥೇನೇಷಿಯಾ ಅಂದ್ರೆ ಆಕ್ಟಿವ್ ಯುಥೇನೇಷಿಯಾಗೆ ಭಾರತದಲ್ಲಿ ಇದು ಇಲ್ಲಿಗಲ್ ಆಗಿದೆ. ಇದನ್ನ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದಿಲ್ಲ, ಇದಕ್ಕೆ ಒಂದು ಅವಕಾಶವನ್ನ ನೀಡಿಲ್ಲ. ಹಾಗಾದ್ರೆ ಆಕ್ಟಿವ್ ಯುಥೇನೇಷಿಯಾ ಅಂದ್ರೆ ಒಬ್ಬ ವ್ಯಕ್ತಿ ತನ್ನ ಲೈಫಲ್ಲಿ ಜಿಗುಪ್ಸೆ ಪಟ್ಕೊಂಡು ಯಾವ್ದಾದ್ರು ಒಂದು ಕೆಮಿಕಲ್ ಅಥವಾ ಇಂಜೆಕ್ಟ್ ಅನ್ನ ಪಡೆದುಕೊಳ್ಳೋದ್ರ ಮೂಲಕ ತನ್ನ ಲೈಫನ್ನ ತಾನೇ ಎಂಡ್ ಮಾಡ್ಕೊಳ್ಳೋದು. ಇದು ಆಕ್ಟಿವ್ ಯುಥೇನೇಷಿಯಾ. ಇದು ಭಾರತದಲ್ಲಿ ಇಲ್ಲಿಗಲ್. ಸುಪ್ರೀಂ ಕೋರ್ಟ್ ಇದಕ್ಕೆ ಅವಕಾಶವನ್ನ ನೀಡಿಲ್ಲ. ಆದ್ರೆ ಪ್ಯಾಸಿವ್ ಯುಥೇನೇಷಿಯಾಗೆ ಅವಕಾಶವನ್ನ ನೀಡಿದೆ. ಆ ವ್ಯಕ್ತಿ ನರಳುವಿಕೆಯನ್ನ ನೋಡೋಕ್ ಆಗದೇ ಇರುವಂತ ಪರಿಸ್ಥಿತಿಯಲ್ಲಿ ಇದಕ್ಕೆ ಒಂದು ಅವಕಾಶವನ್ನ ನೀಡಲಾಗುತ್ತೆ. ಇದು ಈ ಒಂದು ಪ್ಯಾಸಿವ್ ಯುಥೇನೇಷಿಯಾವನ್ನ ರೈಟ್ ಟು ಲೈಫ್ ಹೇಗಿದೆಯೋ ಹಾಗೆ ರೈಟ್ ಟು ಡೈ ವಿತ್ ಡಿಗ್ನಿಟಿ ಕೂಡ ಒಂದು ಮೂಲಭೂತ ಹಕ್ಕಾಗಿದೆ ಅಂತ ಸುಪ್ರೀಂ ಕೋರ್ಟ್ ಎತ್ತಿ ಹಿಡಿದು ಈ ಒಂದು ನಿಷ್ಕ್ರಿಯ ದಯಾಮರಣಕ್ಕೆ ಅವಕಾಶ ಕೊಟ್ಟಿದೆ. ಇದನ್ನ ಅಳವಡಿಸಿಕೊಂಡಂತಹ ಮೊದಲ ರಾಜ್ಯ ಬಂದು ಕೇರಳ, ನಂತರ ಕರ್ನಾಟಕ ಎರಡನೇ ರಾಜ್ಯ. ಭಾರತೀಯ ಸೇನೆಯ ಪೂರ್ವ ಕಮಾಂಡ್ನ ಪ್ರಧಾನ ಕಚೇರಿ ಫೋರ್ಟ್ ವಿಲಿಯಂಗೆ ಈಗ ಹೊಸ ಹೆಸರನ್ನ ಇಡಲಾಗಿದೆ. ಆ ಒಂದು ಹೊಸ ಹೆಸರನ್ನ ಕೇಳ್ತಿದ್ದಾರೆ. ಆಪ್ಷನ್ಸ್: ವಿಜಯದುರ್ಗ, ರಾಯದುರ್ಗ, ಚಿತ್ರದುರ್ಗ, ಅಜಯದುರ್ಗ. ಆನ್ಸರ್ ಇಸ್ ವಿಜಯದುರ್ಗ. ಫೋರ್ಟ್ ವಿಲಿಯಂ ಈಗ ವಿಜಯದುರ್ಗ ಅಂತ ಹೆಸರನ್ನ ಹೊಂದಿದೆ. ಮುಂದಿನ ಪ್ರಶ್ನೆ: ಉಕ್ರೇನ್ಗೆ ಮಿರಾಜ್ 2000 ಯುದ್ಧ ವಿಮಾನಗಳನ್ನ ಪೂರೈಸಿದ ದೇಶ ಯಾವುದು? ಆಪ್ಷನ್ಸ್: ರಷ್ಯಾ, ಫ್ರಾನ್ಸ್, ಭಾರತ, ಅಮೆರಿಕ. ಆನ್ಸರ್ ಫಾರ್ ದಿಸ್: ಫ್ರಾನ್ಸ್. ಉಕ್ರೇನ್ಗೆ
ಮಿರಾಜ್ 2000 ಯುದ್ಧ ವಿಮಾನಗಳನ್ನು ಪೂರೈಸಿದ ದೇಶ ಫ್ರಾನ್ಸ್. 6 ಫ್ರಾಗ್ಗಳನ್ನು ವಿಷಕಾರಿ ಪ್ರಭೇದಗಳೆಂದು ಘೋಷಿಸಲಾಗಿದ್ದು, ಈ 6 ಫ್ರಾಗ್ಗಳು ಎಲ್ಲಿ ಕಂಡು ಬರ್ತವೆ ಅನ್ನೋ ಒಂದು ಕ್ವಶನ್ ಇದಾಗಿದೆ. ಆಪ್ಷನ್ಸ್: ನಿತ್ಯ ಹರಿದ್ವರ್ಣ ಕಾಡುಗಳು, ಅಮೆಜಾನ್ ಕಾಡುಗಳಲ್ಲಿ, ಪಶ್ಚಿಮ ಘಟ್ಟಗಳಲ್ಲಿ, ಸೂಚಿಪರ್ಣ ಕಾಡುಗಳಲ್ಲಿ. ಆನ್ಸರ್ ಫಾರ್ ದಿಸ್: ಅಮೆಜಾನ್ ಕಾಡುಗಳಲ್ಲಿ ಈ 6 ಫ್ರಾಗ್ಗಳನ್ನು ಕಾಣಬಹುದಾಗಿದೆ. ಮುಂದಿನ ಪ್ರಶ್ನೆ: ಕುಷ್ಠರೋಗವನ್ನ ನಿರ್ಮೂಲನೆ ಮಾಡಿದ ಮೊದಲ ದೇಶ ಯಾವುದು? ನೈಗರ್, ಜೋರ್ಡಾನ್, ತಾಂಜೇನಿಯಾ, ನೈರೋಬಿ. ಈ ಕುಷ್ಠರೋಗವನ್ನ ನಿರ್ಮೂಲನೆ ಮಾಡಿದಂತಹ ಮೊದಲ ದೇಶ ಬಂದು ಜೋರ್ಡಾನ್. ಬ್ರಹ್ಮಪುತ್ರ ನದಿಗೆ ವಿಶ್ವದ ಅತಿದೊಡ್ಡ ಆಣೆಕಟ್ಟನ್ನ ನಿರ್ಮಾಣ ಮಾಡಲಿರುವ ದೇಶ ಯಾವುದು? ಆಪ್ಷನ್ಸ್: ಭಾರತ, ಚೀನಾ, ಬಾಂಗ್ಲಾದೇಶ್, ಮಯನ್ಮಾರ್. ಈ ಬ್ರಹ್ಮಪುತ್ರ ನದಿಗೆ ವಿಶ್ವದ ಅತಿ ದೊಡ್ಡ ಅಣೆಕಟ್ಟನ್ನ ನಿರ್ಮಾಣ ಮಾಡಲಿರುವಂತಹ ದೇಶ ಚೀನಾ. ಮುಂದಿನ ಕ್ವಶನ್: 2025ರ ವಿಶ್ವ ಕ್ಯಾನ್ಸರ್ ದಿನದ ಥೀಮ್ ಏನಾಗಿತ್ತು? ಆಪ್ಷನ್ಸ್: ಯೂನಿಯನ್ ಬೈ ಯುನಿಕ್, ಯುನೈಟೆಡ್ ಬೈ ಯುನಿಕ್, ಟುಗೆದರ್ ವಿ ಚಾಲೆಂಜ್ ದೋಸ್ ಇನ್ ಪವರ್, ಕ್ಲೋಸ್ ದಿ ಕೇರ್ ಗ್ಯಾಪ್. ಆನ್ಸರ್ ಫಾರ್ ದಿಸ್: ಯುನೈಟೆಡ್ ಬೈ ಯುನಿಕ್. ಈ ಒಂದು ವಿಶ್ವ ಕ್ಯಾನ್ಸರ್ ದಿನವನ್ನ ಫೆಬ್ರವರಿ 4ರಂದು ಆಚರಣೆ ಮಾಡಲಾಗುತ್ತೆ. ಹಾಗಾದ್ರೆ ಈ ವರ್ಷದ ಒಂದು ಥೀಮ್ ಏನಾಗಿತ್ತು ಅಂದ್ರೆ ಯುನೈಟೆಡ್ ಬೈ ಯುನಿಕ್. ಭಾಷಿಣಿಯೊಂದಿಗೆ ಎಂಒಯುಗೆ ಸಹಿ ಹಾಕಿದ ಮೊದಲ ಈಶಾನ್ಯ ರಾಜ್ಯ ಯಾವುದು? ಆಪ್ಷನ್ಸ್: ತ್ರಿಪುರಾ, ಮೇಘಾಲಯ, ಅಸ್ಸಾಂ, ಮಣಿಪುರ್. ಆನ್ಸರ್: ತ್ರಿಪುರಾ. ಇದು ಭಾಷಿಣಿಯೊಂದಿಗೆ ಎಂಒಯುಗೆ ಸಹಿ ಹಾಕಿದ ಮೊದಲ ಈಶಾನ್ಯ ರಾಜ್ಯ. ಮುಂದಿನ ಪ್ರಶ್ನೆ: ಕರ್ನಾಟಕದ ಮೊದಲ ತೋಳ ಅಭಯಾರಣ್ಯ ಯಾವ ಜಿಲ್ಲೆಯಲ್ಲಿದೆ ಅಂತ ಕ್ವಶನ್. ಕರ್ನಾಟಕದ ಮೊದಲ ತೋಳ ಅಭಯಾರಣ್ಯ ಇರೋದು ಆಪ್ಷನ್ಸ್: ಹಾವೇರಿ, ಕೊಪ್ಪಳ, ಮಂಡ್ಯ, ತುಮಕೂರು. ಕೊಪ್ಪಳದ ಬಂಕಾಪುರ್ನಲ್ಲಿ ಮೊದಲ ತೋಳ ಅಭಯಾರಣ್ಯ ಇದೆ. ಕೇದಾರ್ನಾಥ್ ವನ್ಯಜೀವಿ ಅಭಯಾರಣ್ಯ ಯಾವ ರಾಜ್ಯದಲ್ಲಿದೆ? ಆಪ್ಷನ್ಸ್: ಉತ್ತರಾಖಂಡ್, ಉತ್ತರ ಪ್ರದೇಶ್, ಆಂಧ್ರ ಪ್ರದೇಶ್, ತೆಲಂಗಾಣ. ಈ ಕೇದಾರ್ನಾಥ್ ವನ್ಯಜೀವಿ ಅಭಯಾರಣ್ಯ ಇರುವುದು ಉತ್ತರಾಖಂಡ್ ರಾಜ್ಯದಲ್ಲಿ. ಮುಂದಿನ ಪ್ರಶ್ನೆ: ಜಡ್ಮೋಹರ್ ಸುರಂಗ ಎಲ್ಲಿ ಕಂಡು ಬರುತ್ತದೆ? ಜಡ್ಮೋಹರ್ ಸುರಂಗ ಎಲ್ಲಿ ಕಂಡು ಬರುತ್ತದೆ? ಆಪ್ಷನ್ಸ್: ಜಮ್ಮು ಕಾಶ್ಮೀರ್, ಲಡಾಖ್, ಉತ್ತರಾಖಂಡ್, ಅರುಣಾಚಲ್ ಪ್ರದೇಶ್. ಆನ್ಸರ್ ಫಾರ್ ದಿಸ್: ಜಮ್ಮು ಕಾಶ್ಮೀರ್. ಇದು ಈ ಒಂದು ಸುರಂಗ ಜಮ್ಮು ಕಾಶ್ಮೀರದಲ್ಲಿ ಕಂಡು ಬರುತ್ತೆ. ಏಷ್ಯಾದ ಮೊದಲ ಬ್ಲೂ ಫ್ಲಾಗ್ ಬೀಚ್ ಯಾವುದು? 1 ಪುರಿ ಬೀಚ್, ಗೋಲ್ಡನ್ ಬೀಚ್, ಕದಮತ್ ಬೀಚ್, ಗೋಗ್ಲಾ ಬೀಚ್. ಆನ್ಸರ್: ಪುರಿ ಬೀಚ್ ಅಂಡ್ ಗೋಲ್ಡನ್ ಬೀಚ್ ಆರ್ ಕರೆಕ್ಟ್. ಪುರಿ ಬೀಚ್ಗೆ ಗೋಲ್ಡನ್ ಬೀಚ್ ಅಂತಾನೂ ಕರೀತಾರೆ, ಚಂದ್ರಬಾಗ್ ಬೀಚ್ ಅಂತಾನೂ ಕರೀತಾರೆ. ಇದು ಕಂಡು ಬರೋದು ಒರಿಸ್ಸಾ ರಾಜ್ಯದಲ್ಲಿ. ಇತ್ತೀಚೆಗೆ 2 ಬೀಚ್ಗಳಿಗೆ ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ನ ಕೊಟ್ಟಿದ್ದಾರೆ. ಅವೆರಡು ಬೀಚ್ಗಳು ಕಂಡು ಬರೋದು ಕೇರಳ ರಾಜ್ಯದಲ್ಲಿ. ಒಂದು ಕೋಜಿಕೋಡ್ನಲ್ಲಿ ಕಂಡು ಬರುವಂತ ಕಪ್ಪಡ್ ಬೀಚ್ಗೆ, ಇನ್ನೊಂದು ಕಣ್ಣೂರ್ನಲ್ಲಿ ಕಂಡು ಬರುವಂತ ಚಾಲ್ಬಾಗ್ ಬೀಚ್ಗೆ. ಯಾರು ಕೊಡ್ತಾರೆ ಅಂದ್ರೆ ಈ ಒಂದು ಡೆನ್ಮಾರ್ಕ್ ನಲ್ಲಿರುವಂತ ಫೌಂಡೇಶನ್ ಫಾರ್ ಎನ್ವಿರಾನ್ಮೆಂಟಲ್ ಎಜುಕೇಶನ್. ಯಾಕೆ ಕೊಡ್ತಾರೆ? ಈ ಒಂದು ಯಾವ ಬೀಚ್ಗಳು ಒಂದು ಎನ್ವಿರಾನ್ಮೆಂಟ್ ಅನ್ನ ಪ್ರೊಟೆಕ್ಟ್ ಮಾಡ್ತಿರ್ತಾವೋ, ಹಾಗೆ ಕ್ಲೀನ್ ಅಂಡ್ ಹೈಜಿನಿಕ್ ಹೊಂದಿರ್ತಾವೋ ಅಂತಹ ಬೀಚ್ಗಳಿಗೆ ಈ ಒಂದು ಸರ್ಟಿಫಿಕೇಶನ್ ನ ಕೊಡ್ತಾರೆ. ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಎಷ್ಟು ಬ್ಲೂ ಫ್ಲಾಗ್ ಸರ್ಟಿಫಿಕೇಶನ್ ಹೊಂದಿರುವಂತ ಬೀಚ್ಗಳಿವೆ ಅಂದ್ರೆ 2. ಒಂದು ಪಡುಗುದ್ರಿ ಬೀಚ್, ಇನ್ನೊಂದು ಕಾಸರಗೋಡ್ ಬೀಚ್. ಮುಂದಿನ ಪ್ರಶ್ನೆ: ಪಾಲ್ಕೆಟೆಡ್ ಬಾತುಕೋಳಿ ಯಾವ ಸಂರಕ್ಷಿತ ಪ್ರದೇಶದಲ್ಲಿ ಕಂಡು ಬಂದಿದೆ? ಆಪ್ಷನ್ಸ್: ನಮ್ದಪ್ಪ ರಾಷ್ಟ್ರೀಯ ಉದ್ಯಾನವನ, ಸುಲ್ತಾನ್ಪುರಿ ರಾಷ್ಟ್ರೀಯ ಉದ್ಯಾನವನ, ತಡೋಬಾ ರಾಷ್ಟ್ರೀಯ ಉದ್ಯಾನವನ, ಹೆಮಿಸ್ ರಾಷ್ಟ್ರೀಯ ಉದ್ಯಾನವನ. ಆನ್ಸರ್: ಪಾಲ್ಕೆಟೆಡ್ ಬಾತುಕೋಳಿ ಕಂಡು ಬರುವುದು ಹರಿಯಾಣ ರಾಜ್ಯದ ಸುಲ್ತಾನ್ಪುರಿ ರಾಷ್ಟ್ರೀಯ ಉದ್ಯಾನವನದಲ್ಲಿ. ಭಾರತದ ಮೊದಲ ಅನಲಾಗ್ ಬಾಹ್ಯಾಕಾಶ ಮಿಷನ್ ನ ಎಲ್ಲಿ ಇಸ್ರೋ ಪ್ರಾರಂಭ ಮಾಡಿದೆ? ಆಪ್ಷನ್ಸ್: ಲೇಹ, ಆಂಧ್ರ ಪ್ರದೇಶ, ಒಡಿಶಾ, ಪಶ್ಚಿಮ ಬಂಗಾಳ. ಆನ್ಸರ್ ಫಾರ್ ದಿಸ್: ಲೇಹ. ಭಾರತದ ಮೊದಲ ಅನಲಾಗ್ ಬಾಹ್ಯಾಕಾಶ ಮಿಷನ್ ನ ಇಸ್ರೋ ಲೇಹದಲ್ಲಿ ಪ್ರಾರಂಭ ಮಾಡಿದೆ. ಪ್ಯಾರಿಸ್ ನಲ್ಲಿ ನಡೆದ ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಎಷ್ಟು ಚಿನ್ನದ ಪದಕಗಳನ್ನ ಭಾರತ ಪಡೆದಿದೆ? ಆಪ್ಷನ್ಸ್: 7, 9, 8, 6. ಆನ್ಸರ್ ಫಾರ್ ದಿಸ್: 7. 7 ಚಿನ್ನದ ಪದಕಗಳನ್ನ, 9 ಬೆಳ್ಳಿ ಪದಕಗಳನ್ನ, 13 ಕಂಚಿನ ಪದಕಗಳನ್ನ ಪಡೆದು ಟೋಟಲ್ ಆಗಿ 29 ಪದಕಗಳನ್ನ ಪಡೆದಿದೆ. ಈ ಒಂದು ಪ್ಯಾರಾ ಒಲಿಂಪಿಕ್ಸ್ ನಲ್ಲಿ ಭಾರತ 18ನೇ ಸ್ಥಾನವನ್ನ
ಹೊಂದಿದೆ. ಪಿಎಂ ವನಬಂಧು ವಿಕಾಸ್ ಯೋಜನೆಯ ಉದ್ದೇಶ. ಆಪ್ಷನ್ಸ್: ಈಶಾನ್ಯ ರಾಜ್ಯಗಳಲ್ಲಿ ಶಿಕ್ಷಣ ಸಂಸ್ಥೆ ಸ್ಥಾಪಿಸುವುದು, ಬುಡಕಟ್ಟು ಪ್ರದೇಶಗಳಲ್ಲಿ ಶಿಕ್ಷಣ ಸಂಸ್ಥೆ ಸ್ಥಾಪಿಸುವುದು, ಅಂಡಮಾನ್ ನಿಕೋಬಾರ್ ಪ್ರದೇಶಗಳಲ್ಲಿ ಶಿಕ್ಷಣ ಸಂಸ್ಥೆ ಸ್ಥಾಪಿಸುವುದು, ಹಿಮಾಲಯನ್ ಪ್ರದೇಶದಲ್ಲಿ ಶಿಕ್ಷಣ ಸಂಸ್ಥೆ ಸ್ಥಾಪಿಸುವುದು. ಈ ಪಿಎಂ ವನಬಂಧು ವಿಕಾಸ ಯೋಜನೆಯ ಉದ್ದೇಶ ಏನಪ್ಪಾ ಅಂದ್ರೆ ಬುಡಕಟ್ಟು ಪ್ರದೇಶಗಳಲ್ಲಿ ಶಿಕ್ಷಣ ಸಂಸ್ಥೆಯನ್ನ ಸ್ಥಾಪನೆ ಮಾಡುವುದು. ಮುಂದಿನ ಪ್ರಶ್ನೆ, ಈ ಡಿಪಿಡಿಪಿಯ ವಿಸ್ತೃತ ರೂಪ ಏನು? ಡಿಪಿಡಿಪಿಯ ವಿಸ್ತೃತ ರೂಪ ಏನು? ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್, ಡಿಸ್ಪ್ಲೇ ಫೋಟೋ, ಡಿಪಾರ್ಟ್ಮೆಂಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಯಾವುದೂ ಅಲ್ಲ. ಆನ್ಸರ್ ಫಾರ್ ದಿಸ್ ಡಿಜಿಟಲ್ ಪರ್ಸನಲ್ ಡಾಟಾ ಪ್ರೊಟೆಕ್ಷನ್ ಆಗಿದೆ. ನಗರಗಳ ಮೂಲಸೌಕರ್ಯ ಉತ್ತೇಜಿಸಲು ಎಷ್ಟು ಮೊತ್ತದ ನಗರಾಭಿವೃದ್ಧಿ ನಿಧಿಯನ್ನ ಘೋಷಣೆ ಮಾಡಲಾಗಿದೆ? ಆಪ್ಷನ್ಸ್: 2 ಲಕ್ಷ ಕೋಟಿ, 1 ಲಕ್ಷ ಕೋಟಿ, 4 ಲಕ್ಷ ಕೋಟಿ, 3 ಲಕ್ಷ ಕೋಟಿ. ಆನ್ಸರ್: 1 ಲಕ್ಷ ಕೋಟಿ. ಅನೌಪಚಾರಿಕ ಆನ್ಲೈನ್ ಉದ್ಯೋಗಿಗಳಿಗೂ ಉಚಿತ ವಿಮೆಯನ್ನ ನೋಂದಾಯಿಸಲು ಅವಕಾಶ ನೀಡಲಾದ ಪೋರ್ಟಲ್ ಹೆಸರೇನು? ಆಪ್ಷನ್ಸ್: ಸೇವಾ ಸಿಂಧು ಪೋರ್ಟಲ್, ಇ-ಶ್ರಮ್ ಪೋರ್ಟಲ್, ಸಹಾಯ ಹಸ್ತ ಪೋರ್ಟಲ್, ವಿಮಾ ಪೋರ್ಟಲ್. ಆನ್ಸರ್ ಫಾರ್ ದಿಸ್ ಇ-ಶ್ರಮ್ ಪೋರ್ಟಲ್. ಅನೌಪಚಾರಿಕ ಆನ್ಲೈನ್ ಉದ್ಯೋಗಿಗಳಿಗೂ ಉಚಿತ ವಿಮೆಯನ್ನ ನೋಂದಾಯಿಸಲು ಅವಕಾಶ ನೀಡಲಾದ ಪೋರ್ಟಲ್ ಹೆಸರು ಇ-ಶ್ರಮ್ ಪೋರ್ಟಲ್. ಈಗ ಇತ್ತೀಚೆಗೆ ಕೇಂದ್ರ ಬಜೆಟ್ನಲ್ಲಿ ಇದನ್ನ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿದ್ದಾರೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಇದೊಂದು ಕೇಂದ್ರ ಪ್ರಾಯೋಜಿತ ಯೋಜನೆ. ಇದನ್ನ 2020ರಲ್ಲಿ ಪ್ರಾರಂಭ ಮಾಡಿದೆ. ಇದನ್ನ ಮೈಕ್ರೋ ಕ್ರೆಡಿಟ್ ಸೌಲಭ್ಯ ಒದಗಿಸುವಂತ ಗುರಿಯನ್ನ ಹೊಂದಿದೆ. ಆಪ್ಷನ್ಸ್: ಎ ಮತ್ತು ಬಿ ಸರಿ, ಬಿ ಮತ್ತು ಸಿ ಸರಿ, ಎ ಮತ್ತು ಸಿ ಸರಿ, ಎಲ್ಲವೂ ಸರಿ. ಆನ್ಸರ್ ಫಾರ್ ದಿಸ್ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ ಸಂಬಂಧಪಟ್ಟಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಅಂದ್ರೆ ಆಪ್ಷನ್ ಬಿ 2 ಇಸ್ ಕರೆಕ್ಟ್, ಬಿ ಅಂಡ್ ಸಿ ಆಪ್ಷನ್ಸ್ ಆರ್ ಕರೆಕ್ಟ್. ಇದೊಂದು ಮೈಕ್ರೋ ಕ್ರೆಡಿಟ್ ಸೌಲಭ್ಯ ಒದಗಿಸುವ ಗುರಿ ಹೊಂದಿದೆ. ಹಾಗೆ ಇದನ್ನ 2020ರಲ್ಲಿ ಪ್ರಾರಂಭ ಮಾಡಿದೆ. ಆದ್ರೆ ಇದೊಂದು ಕೇಂದ್ರ ಪ್ರಾಯೋಜಿತ ಯೋಜನೆಯಲ್ಲ, ಕೇಂದ್ರ ವಲಯ ಯೋಜನೆಯಾಗಿದೆ. ಸೆಂಟ್ರಲ್ ಸೆಕ್ಟೋರಲ್ ಸ್ಕೀಮ್ ಅಂದ್ರೆ ಕೇಂದ್ರ ಸರ್ಕಾರನೇ ಪೂರ್ತಿಯಾಗಿ 100% ಫಂಡ್ ಅನ್ನ ನೀಡುತ್ತೆ ಈ ಒಂದು ಯೋಜನೆಗೆ. ಸಕ್ಷಮ್ ಅಂಗನವಾಡಿ ಯೋಜನೆಗೆ ಸಂಬಂಧಿಸಿದಂತೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ? ಇದು ಪಂಚಾಯತ್ ರಾಜ್ ಸಚಿವಾಲಯದಡಿ ಕಾರ್ಯನಿರ್ವಹಿಸುತ್ತೆ. ಇದೊಂದು ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ. ಆಪ್ಷನ್ ಎ ಮತ್ತು ಬಿ ಸರಿ, ಎ ಸರಿ, ಬಿ ಸರಿ, ಯಾವುದೂ ಅಲ್ಲ. ಬಿ ಮಾತ್ರ ಸರಿ. ಆನ್ಸರ್ ಫಾರ್ ದಿಸ್ ಸಿ ಆಪ್ಷನ್ ಇಸ್ ಕರೆಕ್ಟ್, ಬಿ ಮಾತ್ರ ಸರಿ. ಇದೊಂದು ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ. ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ವೆಚ್ಚ ಹಂಚಿಕೆ ಅನುಪಾತದ ಆಧಾರದ ಮೇಲೆ ಈ ಒಂದು ಯೋಜನೆ ಅನುಷ್ಠಾನಗೊಂಡಿದೆ. ಇದೊಂದು ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ. ಸೆಂಟ್ರಲಿ ಸ್ಪಾನ್ಸರ್ ಸ್ಕೀಮ್. ಹಾಗೆ ಇದು ಪಂಚಾಯತ್ ರಾಜ್ ಸಚಿವಾಲಯದಡಿ ಅಲ್ಲ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯದಡಿ ಕಾರ್ಯನಿರ್ವಹಿಸುತ್ತೆ. ಈ ಒಂದು ಯೋಜನೆ ಸಕ್ಷಮ್ ಅಂಗನವಾಡಿ ಯೋಜನೆ 2021-22ರಲ್ಲಿ ಪ್ರಾರಂಭ ಆಗಿದೆ. ಇದರ ಉದ್ದೇಶ ಏನಂದ್ರೆ 6 ವರ್ಷದ ಒಳಗಿನ ಮಕ್ಕಳಿಗೆ ಹಾಗೂ ಹದಿಹರೆಯದ ಹೆಣ್ಣು ಮಕ್ಕಳಿಗೆ ಮತ್ತೆ ಗರ್ಭಿಣಿಯರಿಗೆ ಮತ್ತು ಹಾಲುಣಿಸುವ ತಾಯಂದಿರಿಗೆ ಒಂದು ಪೌಷ್ಟಿಕಾಂಶಯುಕ್ತ ಆಹಾರವನ್ನ ಒದಗಿಸಿ ಅವರನ್ನ ಪೋಷಣೆ ಮಾಡೋದು ಈ ಒಂದು ಸಕ್ಷಮ್ ಅಂಗನವಾಡಿ ಯೋಜನೆಯ ಉದ್ದೇಶ ಆಗಿದೆ. ಮೀನುಗಾರಿಕೆಯಲ್ಲಿ ಭಾರತ ಎಷ್ಟನೇ ದೊಡ್ಡ ರಾಜ್ಯ? ಮೀನುಗಾರಿಕೆಯಲ್ಲಿ ಭಾರತ ಎಷ್ಟನೇ ದೊಡ್ಡ ರಾಷ್ಟ್ರ? 3ನೇ, 4ನೇ, 2ನೇ, 1ನೇ? ಮೀನುಗಾರಿಕೆಯಲ್ಲಿ ಭಾರತ 2ನೇ ದೊಡ್ಡ ರಾಷ್ಟ್ರ. ಹಾಗಾದ್ರೆ 1ನೇ ರಾಷ್ಟ್ರ ಯಾವುದೆಂದ್ರೆ ಚೀನಾ. ಚೀನಾ ಮೀನುಗಾರಿಕೆಯಲ್ಲಿ ಅತಿ ದೊಡ್ಡ ರಾಷ್ಟ್ರವಾಗಿದೆ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಆಹಾರ ತಂತ್ರಜ್ಞಾನ ಸಂಸ್ಥೆಯನ್ನ ಎಲ್ಲಿ ಸ್ಥಾಪಿಸಲಾಗಿದೆ? ಆಂಧ್ರ ಪ್ರದೇಶ್, ಬಿಹಾರ್, ಕರ್ನಾಟಕ, ಕೇರಳ. ಇದನ್ನ ಬಿಹಾರದಲ್ಲಿ ಈ ರಾಷ್ಟ್ರೀಯ ಆಹಾರ ತಂತ್ರಜ್ಞಾನ ಸಂಸ್ಥೆಯನ್ನ ಸ್ಥಾಪಿಸಲಾಗಿದೆ. 2047ರ ಹೊತ್ತಿಗೆ ಎಷ್ಟು ವ್ಯಾಟ್ ಪರಮಾಣು ಶಕ್ತಿ ಅಭಿವೃದ್ಧಿಪಡಿಸುವ ಗುರಿಯನ್ನ ಹೊಂದಿದೆ? ಆಪ್ಷನ್ಸ್: 100 ಗಿಗಾವ್ಯಾಟ್, 200 ಗಿಗಾವ್ಯಾಟ್, 300 ಗಿಗಾವ್ಯಾಟ್, 400 ಗಿಗಾವ್ಯಾಟ್. 2047ರ ಹೊತ್ತಿಗೆ 100 ಗಿಗಾವ್ಯಾಟ್ ಪರಮಾಣು ಶಕ್ತಿ ಅಭಿವೃದ್ಧಿಪಡಿಸುವಂತಹ ಗುರಿಯನ್ನ ಹೊಂದಿದೆ.
ಮುಂದಿನ ಪ್ರಶ್ನೆ, ಕಿಸಾನ್ ಕ್ರೆಡಿಟ್ ಸಾಲ ಮಿತಿ ಎಷ್ಟು? ಆಪ್ಷನ್ಸ್ 4 ಲಕ್ಷದಿಂದ 5 ಲಕ್ಷ, 2 ಲಕ್ಷದಿಂದ 5 ಲಕ್ಷ, 3 ಲಕ್ಷದಿಂದ 5 ಲಕ್ಷ, 3 ಲಕ್ಷದಿಂದ 4 ಲಕ್ಷ. ಈ ಕಿಸಾನ್ ಕ್ರೆಡಿಟ್ ಅಂದ್ರೆ ರೈತರು ಈ ಒಂದು ಕಿಸಾನ್ ಕ್ರೆಡಿಟ್ ಮೂಲಕ ಸಾಲವನ್ನ ಪಡಿಬಹುದು. ಇಲ್ಲಿವರೆಗೆ 3 ಲಕ್ಷ ಗರಿಷ್ಠ ಮಿತಿಯಾಗಿತ್ತು. ಈಗ ಅದನ್ನ 5 ಲಕ್ಷವರೆಗೆ ಸಾಲ ಮಿತಿಯನ್ನ ಏರಿಕೆ ಮಾಡಿದ್ದಾರೆ. ಈ ಒಂದು ಕಿಸಾನ್ ಕ್ರೆಡಿಟ್ ಮೂಲಕ 5 ಲಕ್ಷದ ತನಕ ಸಾಲವನ್ನ ಪಡಿಬಹುದು. ಜಲಜೀವನ್ ಮಿಷನ್ ಬಗ್ಗೆ ಎಷ್ಟು ಹೇಳಿಕೆಗಳು ಸರಿಯಾಗಿವೆ? ಜಲಜೀವನ್ ಮಿಷನ್ ಬಗ್ಗೆ ಎಷ್ಟು ಹೇಳಿಕೆಗಳು ಸರಿಯಾಗಿವೆ? ಇದು 2020ರಲ್ಲಿ ಪ್ರಾರಂಭ ಆಗಿದೆ. ಇದು ಜಲಶಕ್ತಿ ಸಚಿವಾಲಯದಡಿ ಕಾರ್ಯನಿರ್ವಹಿಸುತ್ತೆ. ಇದನ್ನ ಈಗ 2028ರವರೆಗೆ ವಿಸ್ತರಣೆ ಮಾಡಲಾಗಿದೆ. ಆಪ್ಷನ್ಸ್ ಎ ಮತ್ತು ಬಿ ಸರಿ, ಬಿ ಮತ್ತು ಸಿ ಸರಿ, ಎ ಮತ್ತು ಸಿ ಸರಿ, ಯಾವುದು ಅಲ್ಲ. ಆನ್ಸರ್ ಫಾರ್ ದಿಸ್ ಬಿ ಮತ್ತು ಸಿ ಸರಿ. ಇದೊಂದು ಜಲಶಕ್ತಿ ಸಚಿವಾಲಯದಲ್ಲಿ ಕಾರ್ಯನಿರ್ವಹಿಸುತ್ತೆ. ಹಾಗೆ ಇದನ್ನ 2028ರವರೆಗೆ ವಿಸ್ತರಣೆಯನ್ನ ಮಾಡಲಾಗಿದೆ. ಆದ್ರೆ ಇದು 2020ರಲ್ಲಿ ಅಲ್ಲ, 2019ರಲ್ಲಿ. ಸೊ ಆಪ್ಷನ್ ಬಿ ಅಂಡ್ ಸಿ ಆರ್ ಕರೆಕ್ಟ್. ಪ್ಯಾನ್ 2.0 ಯೋಜನೆಯನ್ನ ಅನುಷ್ಠಾನಗೊಳಿಸಿದಂತಹ ಇಲಾಖೆ ಯಾವುದು? ಆಪ್ಷನ್ ಹಣಕಾಸು ಇಲಾಖೆ, ಅಬಕಾರಿ ತೆರಿಗೆ ಇಲಾಖೆ, ಆದಾಯ ತೆರಿಗೆ ಇಲಾಖೆ, ಯಾವುದು ಅಲ್ಲ. ಆನ್ಸರ್ ಆದಾಯ ತೆರಿಗೆ ಇಲಾಖೆ ಈ ಪ್ಯಾನ್ 2.0 ಯೋಜನೆಯನ್ನ ಅನುಷ್ಠಾನ ಮಾಡಿದೆ. ಭೀಮಾ ಸಖಿ ಯೋಜನೆಗೆ ಚಾಲನೆ ನೀಡಿದ ರಾಜ್ಯ ಯಾವುದು? ಭೀಮಾ ಸಖಿ ಯೋಜನೆಗೆ ಚಾಲನೆ ನೀಡಿದ ರಾಜ್ಯ ಯಾವುದು? ಪಂಜಾಬ್, ಹರಿಯಾಣ, ಮಹಾರಾಷ್ಟ್ರ, ಉತ್ತರಾಖಂಡ್. ಈ ಭೀಮಾ ಸಖಿ ಯೋಜನೆಗೆ ಚಾಲನೆ ನೀಡಿದ ರಾಜ್ಯ ಹರಿಯಾಣ. ಕೇಶೋರ್ ಯೋಜನೆ ಉದ್ದೇಶ ಏನಾಗಿದೆ? ಆಪ್ಷನ್ ಜಲಸಂಪನ್ಮೂಲ ಸಂರಕ್ಷಣೆಗೆ, ಪ್ಲಾಸ್ಟಿಕ್ ಸೇರದಂತೆ ತಡೆಯಲು, ಕಡಲ್ಗಳ್ಳರನ್ನು ಕಂಡುಹಿಡಿಯಲು, ಎಲ್ಲವೂ ಸರಿ. ಈ ಕೇಶೋರ್ ಯೋಜನೆ ಉದ್ದೇಶ ಏನಂದ್ರೆ ಈ ಕಡಲಿನಲ್ಲಿ ಯಾವುದೇ ತರಹದ ಪ್ಲಾಸ್ಟಿಕ್ ಸೇರದಂತೆ ತಡೆಯುವುದು ಈ ಒಂದು ಯೋಜನೆಯ ಉದ್ದೇಶ ಆಗಿದೆ. ಭಾರತದ ದಿಕ್ಸೂಚಿ ಉಪಗ್ರಹ ಯಾವುದು? ಆಪ್ಷನ್ಸ್ ಜಿಪಿಎಸ್, ನಾವಿಕ್, ಬಿಡೋ, ಗ್ಲೋನಸ್. ಭಾರತದ ದಿಕ್ಸೂಚಿ ಉಪಗ್ರಹ ನಾವಿಕ್ ಆಗಿದೆ. ಜಿಪಿಎಸ್ ಇದು ಅಮೆರಿಕ ದೇಶದ್ದು, ಬಿಡೋ ಚೀನಾ ದೇಶದ್ದು, ಗ್ಲೋನಸ್ ರಷ್ಯಾ ದೇಶದ ದಿಕ್ಸೂಚಿ ಉಪಗ್ರಹಗಳಾಗಿವೆ. ಐಎನ್ಎಸ್ ಸುಶೀಲ್ ಇದು ಯಾವ ರಾಷ್ಟ್ರದ ಯುದ್ಧ ನೌಕೆ? ಐಎನ್ಎಸ್ ಸುಶೀಲ್ ಇದು ಯಾವ ರಾಷ್ಟ್ರದ ಯುದ್ಧ ನೌಕೆ? ದಿಸ್ ಈಸ್ ಹೋಮ್ವರ್ಕ್ ಫಾರ್ ಯು ಪೀಪಲ್. ಐಎನ್ಎಸ್ ಸುಶೀಲ್ ಇದು ಯಾವ ರಾಷ್ಟ್ರದ ಯುದ್ಧ ನೌಕೆ? 2028ರಲ್ಲಿ ಶುಕ್ರಯಾನ ಯೋಜನೆಗೆ ಯಾವ ರಾಕೆಟ್ ಅನ್ನ ಬಳಸಲಾಗುತ್ತಿದೆ? 2028ರಲ್ಲಿ ಶುಕ್ರಯಾನ ಯೋಜನೆಗೆ ಯಾವ ರಾಕೆಟ್ ಅನ್ನ ಬಳಸಲಾಗುತ್ತಿದೆ? LVM-3, PSLV, NGLV, LVM-4. ಆಪ್ಷನ್ ಆನ್ಸರ್ ಇಸ್ LVM-3 ರಾಕೆಟ್ ಅನ್ನ 2028ರಲ್ಲಿ ಶುಕ್ರಯಾನ ಯೋಜನೆಗೆ ಬಳಸಲಾಗುತ್ತಿದೆ. ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರ ಅವಧಿ ಎಷ್ಟು? ರಾಷ್ಟ್ರೀಯ ಮಾನವ ಹಕ್ಕುಗಳ ಅಧ್ಯಕ್ಷರ ಅಧಿಕಾರಾವಧಿ ಎಷ್ಟು? 6 ವರ್ಷ ಅಥವಾ 62 ವರ್ಷ, 3 ವರ್ಷ ಅಥವಾ 70 ವರ್ಷ, 6 ವರ್ಷ ಅಥವಾ 70 ವರ್ಷ, 6 ವರ್ಷ ಅಥವಾ 65 ವರ್ಷ. ರಾಷ್ಟ್ರೀಯ ಮಾನವ ಹಕ್ಕುಗಳ ಅಧ್ಯಕ್ಷರ ಅಧಿಕಾರಾವಧಿ ಬಂದು 3 ವರ್ಷ ಅಥವಾ 70 ವರ್ಷ. ಯಾವುದು ಮೊದಲು ಆಗುತ್ತೋ ಅದು. ಫ್ರೆಂಡ್ಸ್, ಇದು ಇವತ್ತಿನ ಸೆಷನ್ ಆಗಿದ್ದು, ಮುಂದಿನ ಸೆಷನ್ನಲ್ಲಿ ಇನ್ನಷ್ಟು ಮಾಹಿತಿಯನ್ನ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಸೆಷನ್ನ ಎಂಡ್ ಮಾಡ್ತಿದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.